ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಮಿನಿ ಬ್ಯಾಸ್ಕೆಟು ಶಿವನ್ ಕಣ್ಣಾಟ್ನ ಉಪಯೋಗಿಸ್ಕೊಂಡು ಕ್ರಾಸ್ ಕಟ್ ಬ್ಯಾಸ್ಕೆಟು ಚಿಕ್ಕ ಸೈಜ್ ಬ್ಯಾಸ್ಕೆಟಲ್ಲಿ ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಯಾರಿಗೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ಸೊ ನೋಡಿ, ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್ ಬ್ಯಾಸ್ಕೆಟ್. ಇದು ನಾನು ಬೇಬಿ ಪಿಂಕ್ ಕಲರ್ ಯೂಸ್ ಮಾಡಿ ಹಾಕ್ಕೊಂಡಿರೋವಂಥದ್ದು. ವಿಡಿಯೋದಲ್ಲಿ ಸ್ವಲ್ಪ ಕಲರ್ ಡಿಮ್ಮಾಗಿ ಕಾಣಿಸ್ತಾ ಇದೆ. ಸೊ ಬೇಬಿ ಪಿಂಕ್ ಕಲರ್ ಹಾಕಿರೋವಂಥ ಬ್ಯಾಸ್ಕೆಟ್ ಇದು. ತುಂಬ ಕ್ಯೂಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಫಸ್ಟ್ ಟೈಮು ಶಿವನ್ ಕಣ್ಣಾಟ್ ಹಾಕಿ ನಾವು ಬ್ಯಾಸ್ಕೆಟ್ ಹಾಕ್ತೀನಿ ಅನ್ನೋವಂಥವ್ರು ಫಸ್ಟು ನೀವು ಮಿನಿ ಬ್ಯಾಸ್ಕೆಟ್ನ ಟ್ರೈ ಮಾಡಿ. ಏಕೆಂದರೆ ಶಿವನ್ ಕಣ್ಣಾಟ್ ಹಾಕೋದು ಅಷ್ಟು ಈಸಿ ಏನಲ್ಲ ಫ್ರೆಂಡ್ಸ್, ತುಂಬ ಕಷ್ಟ ಆಗುತ್ತೆ. ಸ್ಟಾರ್ಟಿಂಗ್ ಹಾಕೋರಿಗೆ ಕಷ್ಟ ಆಗುತ್ತೆ. ಸೊ ಹಾಕಿರೋರಿಗೆ ಕಷ್ಟ ಏನು ಅನಿಸೋದಿಲ್ಲ, ಈಸಿ ಅನಿಸುತ್ತೆ. ಸೊ ಸ್ಟಾರ್ಟಿಂಗ್ ಹಾಕೋರು ಮಿನಿ ಬ್ಯಾಸ್ಕೆಟ್ನ ಟ್ರೈ ಮಾಡಿ. ಮಿನಿ ಬ್ಯಾಸ್ಕೆಟ್ ನೀವು ಹಾಕಿದ್ಮೇಲೆ ನೀವು ಎಷ್ಟು ದೊಡ್ಡ ಸೈಜ್ ಬ್ಯಾಸ್ಕೆಟ್ ಬೇಕಾದರೂ ಹಾಕ್ಕೋಬೋದು. ನೀವು ಮಿನಿ ಬ್ಯಾಸ್ಕೆಟ್ ಹಾಕಿದ್ರೆ ನಿಮಗೆ ತುಂಬ ಈಸಿ ಅನಿಸುತ್ತೆ ಹಾಕೋದಕ್ಕೆ. ಸೊ ನಮಗೆ ಮಿನಿ ಬ್ಯಾಸ್ಕೆಟ್ ಬೇಡ, ನಾವು ಡೈರೆಕ್ಟಾಗಿ ಹಾಕ್ತೀವಿ ಅನ್ನೋರು ಹಾಕ್ಕೋಬೋದು. ಬಟ್ ನೀವು ಹಾಕಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಸೊ ನೋಡ್ಬೋದು ನೀವು ಇಲ್ಲಿ ಶಿವನ್ ಕಣ್ಣಾಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ನೋಡಿ. ನಾನು ಬೇಸಿಂದ ಹಿಡಿದು ಪೂರ್ತಿ ಹೈಟ್ವರೆಗೂ ಶಿವನ್ ಕಣ್ಣಾಟಲ್ಲೇ ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ ಬೇಸಲ್ಲಿ ನಾರ್ಮಲ್ ನಾಟ್ ಹಾಕ್ಕೊಂಡು ಆಮೇಲೆ ಶಿವನ್ ಕಣ್ಣಾಟ್ ಚೇಂಜ್ ಮಾಡ್ಕೊಂಡಿಲ್ಲ. ಸೊ ಕಂಪ್ಲೀಟ್ ಬ್ಯಾಸ್ಕೆಟ್ ಪೂರ್ತಿ ನಾನು ಶಿವನ್ ಕಣ್ಣಾಟಲ್ಲೇ ಹಾಕಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಹ್ಯಾಂಡಲ್ನ ಯಾವ ರೀತಿ ಹಾಕ್ಕೋಬೇಕು ಅಂತ ತೋರಿಸ್ಕೊಟ್ಟಿಲ್ಲ ಫ್ರೆಂಡ್ಸ್, ಯಾಕೆಂದರೆ ವಿಡಿಯೋ ತುಂಬ ಲಾಂಗ್ ಆಗಿದೆ ಆಲ್ರೆಡಿ. ಹಾಗಾಗಿ ನಾನು ಹ್ಯಾಂಡಲ್ ಯಾವ ರೀತಿ ಹಾಕ್ಕೋಬೇಕಂತ ತೋರಿಸ್ಕೊಟ್ಟಿಲ್ಲ. ಸೊ ಈ ರೀತಿ ಮಿನಿ ಬ್ಯಾಸ್ಕೆಟಿಗೆ ಹ್ಯಾಂಡಲ್ನ ಯಾವ ರೀತಿ ಹಾಕ್ಕೋಬೇಕನ್ಬಿಟ್ಟು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನೋಡಿ. ಇದು ನಾನು ಬ್ಯಾಸ್ಕೆಟ್ ಸಿಂಗಲ್ ಕಲರ್ ಹಾಕಿರೋದ್ರಿಂದ ಸಿಂಗಲ್ ಕಲರಲ್ಲಿ ಹ್ಯಾಂಡಲ್ನ ಹಾಕ್ಕೊಂಡಿದ್ದೀನಿ. ನೀವು ಡಬಲ್ ಕಲರ್ ಹಾಕ್ಕೊಂಡ್ರೆ ಡಬಲ್ ಕಲರಲ್ಲೂ ಹ್ಯಾಂಡಲ್ನ ಹಾಕಿರೋ ತೋರಿಸ್ಕೊಟ್ಟಿದ್ದೀನಿ. ಸೊ ಎರಡು ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ನಿಮಗೆ ಯಾವ್ದು ಬೇಕೋ ನೀವು ನೋಡಿಬಿಟ್ಟು ಹ್ಯಾಂಡಲ್ನ ಹಾಕ್ಕೋಬೋದು. ಸೊ ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್. ಇದರಲ್ಲಿ ನಾನು ಬೇಬಿ ಪಿಂಕ್ ಕಲರ್ನ ಯೂಸ್ ಮಾಡಿರೋದು. ಸೊ ವಿಡಿಯೋದಲ್ಲಿ ಬೇಬಿ ಪಿಂಕ್ ಕಲರ್ ಥರ ಕಾಣಿಸ್ತಾ ಇಲ್ಲ, ಬಟ್ ನಾನು ಇಲ್ಲಿ ಬೇಬಿ ಪಿಂಕ್ ಕಲರ್ ಹಾಕಿರೋದು. ತುಂಬ ಕ್ಯೂಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಬ್ಯಾಸ್ಕೆಟ್ ಇದು. ಸೊ ಕ್ರಾಸ್ ಕಟ್ ಬ್ಯಾಸ್ಕೆಟಲ್ಲಿ ಶಿವನ್ ಕಣ್ಣಾಟ್ನ ಯೂಸ್ ಮಾಡಿಕೊಂಡು ಮಿನಿ ಬ್ಯಾಸ್ಕೆಟ್ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸ್ಕಿಪ್ ಮಾಡಿದ್ರೆ ಎಲ್ಲೆಲ್ಲಿ ಮಿಸ್ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ನೋಡಿ, ಒಳಭಾಗದಲ್ಲಿ ಈ ರೀತಿ ಬಂದಿದೆ ನೋಡಿ. ಸೊ ಇದು ತುಂಬ ಚಿಕ್ಕ ಸೈಜ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ಉಲ್ಟಾ ಮಾಡಿದ್ದಾಗಲೇ ನಾನು ಹ್ಯಾಂಡಲ್ನ ಹಾಕ್ಕೊಂಡು ಅದ್ರದ್ದು ವೈರನ್ನು ನಾನು ಒಳಭಾಗಕ್ಕೆ ತೂರಿಸ್ಕೊಂಡು ಎಕ್ಸ್ಟ್ರಾ ವೈರ್ನ ಕಟ್ ಮಾಡಿಕೊಂಡು ಆಮೇಲೆ ನಾನು ಬ್ಯಾಗ್ ಸೀದಾ ಮಾಡಿರೋ ಅಂಥದ್ದು. ಸೊ ಫೈನಲಿ ಫಿನಿಶ್ ಆದಮೇಲೆ ನಮಗೆ ಈ ರೀತಿ ಕಾಣುತ್ತೆ. ಸೊ ತುಂಬ ಕ್ಯೂಟಾಗಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಷ್ಟು ಚಿಕ್ಕ ಬ್ಯಾಸ್ಕೆಟ್ನ ನಾವೇನು ಮಾಡೋದು ಹಾಕಿ ಅಂತ ಅನ್ಕೋಬೋದು. ಯಾರಿಗಾದ್ರೂ ರಿಟರ್ನ್ ಗಿಫ್ಟಾಗಿ ನೀವು ಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ರಿಟರ್ನ್ ಗಿಫ್ಟಾಗಿ ಕೊಡೋದಕ್ಕೆ ಯೂಸ್ ಮಾಡ್ಕೋಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಇದನ್ನು ಯಾವ ರೀತಿ ಹಾಕ್ಕೊಳ್ಳೋದು ಮಿನಿ ಬ್ಯಾಸ್ಕೆಟಲ್ಲಿ ಶಿವನ್ ಕಣ್ಣಾಟ್ನ ಯೂಸ್ ಮಾಡಿಕೊಂಡು ಕ್ರಾಸ್ ಕಟ್ ಬ್ಯಾಸ್ಕೆಟ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ನಾನು ಈ ವಿಡಿಯೋದಲ್ಲಿ ಏನು ತೋರಿಸ್ಕೊಟ್ಟಿದ್ದೀನಲ್ಲ, ನೀವು ಎಷ್ಟೇ ದೊಡ್ಡ ಸೈಜ್ ಬ್ಯಾಸ್ಕೆಟ್ ಹಾಕಿದ್ರೂ ಇದೇ ಮೆಥಡಲ್ಲೇ ಹಾಕ್ಕೋಬೇಕು, ಇದೇ ರೀತಿಯೇ ಹಾಕ್ಕೋಬೇಕಾಗತ್ತೆ. ಈ ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ಕೊಟ್ಟಿದ್ದೀನಿ ಇದೇ ಮೆಥಡಲ್ಲೇ ನೀವು ಎಷ್ಟು ದೊಡ್ಡ ಬ್ಯಾಸ್ಕೆಟ್ ಹಾಕ್ಕೊಂಡ್ರು ಇದೇ ಮೆಥಡಲ್ಲೇ ನೀವು ಕ್ರಾಸ್ ಕಟ್ ಬ್ಯಾಸ್ಕೆಟ್ನ ಹಾಕ್ಕೋಬೇಕಾಗತ್ತೆ ಶಿವನ್ ಕಣ್ಣಾಟ್ ಹಾಕಿದ್ರೆ. ಸೊ ನೀವು ಟ್ರೈ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಬಂದಿದೆ ಅಂತ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಇದಕ್ಕೇನೇನು ಮೆಟೀರಿಯಲ್ಸ್ ಬೇಕಂತ ನೋಡೋಣ ಬನ್ನಿ. ನೋಡಿ, ಮೆಟೀರಿಯಲ್ಸ್ನ ನೋಡೋದಾದರೆ ನಾನಿಲ್ಲಿ ಬೇಬಿ ಪಿಂಕ್ ಕಲರು ವೈರ್ನ ತೊಗೊಂಡಿದ್ದೀನಿ, ಪ್ಲಾಸ್ಟಿಕ್ ವೈರ್ ಬ್ಯಾಸ್ಕೆಟ್ ವೈರ್ನ ತೊಗೊಂಡಿದ್ದೀನಿ. ಇದು ಒಂದೇ ಕಲರಲ್ಲಿ ನಾನಿವತ್ತು ಶಿವನ್ ಕಣ್ಣಾಟ್ದು ಕ್ರಾಸ್ ಕಟ್ ಬ್ಯಾಸ್ಕೆಟ್ನ ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ಇದೊಂದೇ ಕಲರಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, ವೈರ್ನ ಮೆಷರ್ ಮಾಡೋದಕ್ಕೆ 1 ಅಡಿದು ಸ್ಕೇಲ್ ಬೇಕು, ವೈರ್ನ ಕಟ್ ಮಾಡೋದಕ್ಕೆ ಸಿಸರ್ ಅಥವಾ ಟ್ರಿಮ್ಮರ್ ಬೇಕು. ಇದಿಷ್ಟೇ ಮೆಟೀರಿಯಲ್ಸ್ ಬೇಕಾಗಿರೋದು ಫ್ರೆಂಡ್ಸ್. ಇವಾಗ ಯಾವ ಮೆಷರ್ಮೆಂಟಲ್ಲಿ ಎಷ್ಟು ಪೀಸ್ ವೈರ್ನ ಕಟ್ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ಸೊ ನೋಡಿ, ಇವಾಗ ವೈರ್ನ ಮೆಷರ್ ಮಾಡ್ಕೊಳ್ಳೋಣ. ಸೊ ನೋಡಿ, ಸ್ಕೇಲಲ್ಲಿ ಈ ಎಡ್ಜಿಂದ ಈ ಎಡ್ಜಿಗೆ ತೊಗೊಂಡ್ರೆ 1 ಅಡಿ, ಹಿಂಭಾಗದಿಂದ ತೊಗೊಂಡಾಗ 2 ಅಡಿ ಆಗುತ್ತೆ, 3, 4 ಅಡಿ ತೊಗೊಂಡಿದ್ದೀನಿ ನೋಡಿ. 4.25 ಅಡಿ 9 ಇಂಚು 4.25 ಅಡಿ ಅಳತೆಯಲ್ಲಿ ನಾನು ಈ ವೈರ್ನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ 4.25 ಅಡಿ ಅಳತೆಯಲ್ಲಿ ನಾನು ಈ ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಲ್ಲ, ಇದೇ ಅಳತೆ ತೊಗೊಂಡು ನಾನು ಟೋಟಲಾಗಿ 22 ಪೀಸ್ ವೈರ್ ಬೇಕು. ಈಗ ನಾನು 22 ಪೀಸ್ ವೈರ್ನ ಕಟ್ ಮಾಡಿಕೊಂಡು ತೋರಿಸ್ತೀನಿ. ಇವಾಗ ನೋಡಿ, ನಾನಿಲ್ಲಿ 22 ಪೀಸ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. 1 2 3 4 5 6 7 8 9 10 11 12 13 14 15 16 17 18 19 20 21 22.
ಟೋಟಲ್ ಇಲ್ಲಿ 22 ಪೀಸ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಯಾವ ರೀತಿ ನಾಟ್ ಹಾಕ್ಕೊಂಡು ಯಾವ ರೀತಿ ಜಾಯಿನ್ ಮಾಡ್ಕೊಳ್ಳೋದಂತ ನೋಡೋಣ ಬನ್ನಿ. ಸೊ ನೋಡಿ, ಫಸ್ಟ್ ನಾನಿಲ್ಲಿ 2 ಪೀಸ್ ವೈರ್ನ ತೊಗೊಂಡಿದ್ದೀನಿ. 2 ಪೀಸ್ ವೈರ್ನ ತೊಗೊಂಡು ನೋಡಿ, ಎರಡೂ ಕಡೆ ತುದಿನ ಇಟ್ಕೋಬೇಕು. ಎರಡೂ ಕಡೆ ತುದಿನ ಇಟ್ಕೊಂಡು ನೋಡಿ ಹೀಗೆ ಸೆಂಟ್ರಿಗೆ ಮಡಚ್ಕೋಬೇಕು. ನೋಡಿ ಈ ರೀತಿ ಸೆಂಟ್ರಿಗೆ ಮಡಚ್ಕೋಬೇಕು. ಮಡಚ್ಕೊಂಡು ನೋಡಿ, ನಾನಿಲ್ಲಿ ಯಾವುದೇ ರೀತಿ ರನ್ನಿಂಗ್ ವೈರ್ನ ಯೂಸ್ ಮಾಡ್ತಾ ಇಲ್ಲ. ಸೊ ಕ್ರಾಸ್ ಕಟ್ ಬ್ಯಾಸ್ಕೆಟ್ ಅಂದರೆ ರನ್ನಿಂಗ್ ವೈರ್ ಯೂಸ್ ಮಾಡೋದಿಲ್ಲ, ಆ ರೀತಿ ಹಾಕ್ಕೊಳ್ಳೋ ಅಂಥದ್ದು. ನೋಡಿ, ಇದನ್ನು 2 ಪೀಸು ಕಟ್ ಮಾಡಿರೋ ಪೀಸೇನೆ. ಸೊ ನೋಡಿ, ಒಂದು ವೈರ್ ಮೇಲ್ಭಾಗದಿಂದ ಇನ್ನೊಂದು ವೈರ್ನ ಹಾಕಿ ಇದರಲ್ಲಿ ಉಲ್ಟಾ ಇದೆಯಲ್ಲ ಈ ವೈರ್ನ ಮೇಲ್ಭಾಗಕ್ಕೆ ಮಡಚ್ಕೊಂಡು, ಸೊ ನೋಡಿ ಈ ಪೀಸಲ್ಲಿ ಉಲ್ಟಾ ಇದೆಯಲ್ಲ ಅದನ್ನು ಈ ಲೂಪ್ ಒಳಗಡೆ ಹಾಕ್ಕೊಂಡು ನಾವಿಲ್ಲಿ ನಾಟ್ ಹಾಕ್ಕೋಬೇಕಾಗತ್ತೆ. ನೋಡಿ ಈ ರೀತಿ. ಇವಾಗ ಅಪೋಸಿಟಲ್ಲಿರೋ ಎರಡೆರಡು ವೈರ್ನು ಇಟ್ಕೊಂಡು ನಾವು ಚೆಕ್ ಮಾಡ್ಕೋಬೇಕು. ನೋಡಿ, ಇಷ್ಟೊಂದು ವೇರಿಯೇಷನ್ಸ್ ಬರಬಾರ್ದು. ತುಂಬ ಹೆಚ್ಚು ಕಮ್ಮಿ ಬಂದಾಗ ಏನಾಗುತ್ತೆ, ನೀವು ಬ್ಯಾಗ್ ಫಿನಿಶಿಂಗ್ ಮಾಡ್ಕೋಬೇಕಾದ್ರೆ ನಿಮಗೆ ವೈರ್ ಸಾಲ್ದ ಬರುತ್ತೆ. ಸೊ ಹಾಗಾಗಿ ನಾವು ಫಸ್ಟೇ ನೋಡ್ಕೋಬೇಕು. ನೋಡಿ, ಇವಾಗ ಸಮ ಬಂದಿದೆ. ಈಗ ಈ ಕಡೆ ಸೈಡಲ್ಲಿ ಕೂಡ ನಾವು ಚೆಕ್ ಮಾಡ್ಕೊಳ್ಳೋಣ. ನೋಡಿ, ನಾವು ರನ್ನಿಂಗ್ ವೈರ್ ಯೂಸ್ ಮಾಡ್ಕೊಂಡು ಹಾಕಿದಾಗ ಒಂದು ಸೈಡ್ ಮಾತ್ರ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾವು ರನ್ನಿಂಗ್ ವೈರ್ನ ಯೂಸ್ ಮಾಡ್ತಾ ಇಲ್ಲ, ಹಾಗಾಗಿ ಎರಡೂ ಕಡೆ ವೈರ್ನ ನಾವು ಚೆಕ್ ಮಾಡ್ಕೋಬೇಕು. ನೋಡಿ, ಸಮ ಬಂದಿದೆ. ಇವಾಗ ನಾನು 22 ಪೀಸ್ ವೈರ್ನ ಏನು ಕಟ್ ಮಾಡ್ಕೊಂಡಿದ್ದೆ, ಆ 22 ಪೀಸ್ ವೈರನ್ನು ನಾನು ಇದೇ ರೀತಿ 2 ಪೀಸ್ ವೈರ್ನ ತೊಗೊಂಡು ಬಾಕ್ಸ್ ನಾಟ್ನ ಹಾಕ್ಕೊಂಡು ನಾನು ತೋರಿಸ್ತೀನಿ. ನೋಡಿ, ಇವಾಗ ನಾನು ಎಲ್ಲ ವೈರ್ಗಳನ್ನೂ 2 ಪೀಸ್ ತೊಗೊಂಡು ಬಾಕ್ಸ್ ನಾಟ್ನ ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ. ನೋಡಿ, 22 ಪೀಸ್ ವೈರ್ ಕಟ್ ಮಾಡ್ಕೊಂಡಿದ್ದೀವಲ್ವ, ನಾವು ಬಾಕ್ಸ್ ನಾಟ್ ಹಾಕ್ಕೊಂಡು 2 ಪೀಸ್ ವೈರ್ನ ತೊಗೊಂಡು ನಾಟ್ ಹಾಕ್ಕೊಂಡ್ಮೇಲೆ ನಮ್ಗೆ ಇಲ್ಲಿ 11 ಪೀಸ್ ಬರುತ್ತೆ. ನೋಡಿ, 2, 4, 6, 8, 10, 11 ನಾಟ್ಸ್ ಬರುತ್ತೆ ನಮಗೆ. ಸೊ ಇವಾಗ ಇದನ್ನು ಯಾವ ರೀತಿ ಜಾಯಿನ್ ಮಾಡ್ಕೊಂಡು ಬ್ಯಾಗ್ ಯಾವ ರೀತಿ ಹಾಕೋದಂತ ನೋಡೋಣ. ಇವಾಗ ನೋಡಿ, ಫಸ್ಟ್ ನಾನಿಲ್ಲಿ 2 ಬಾಕ್ಸ್ ನಾಟ್ನ ತೊಗೊಂಡಿದ್ದೀನಿ. ನೋಡಿ, ಹೀಗೆ ಇಟ್ಕೊಂಡಾಗ ಇಲ್ಲಿ ಇಂಟು ಮಾರ್ಕು, ಇಲ್ಲಿ ಇಂಟು ಮಾರ್ಕ್ ಬರುತ್ತೆ. ಸೊ ಈ 2 ವೈರ್ನ ತೊಗೊಂಡು ನಾವಿಲ್ಲಿ ನಾಟ್ ಹಾಕೋಬೇಕು, ಮತ್ತು ಈ 2 ವೈರ್ನ ತೊಗೊಂಡು ನಾವಿಲ್ಲಿ ನಾಟ್ ಹಾಕೋಬೇಕಾಗತ್ತೆ. ಸೊ ನೋಡಿ, ಇಲ್ಲಿ ನಾನು ಶಿವನ್ ಕಂಡ್ ನಾಟ್ ಬ್ಯಾಸ್ಕೆಟ್ ಹಾಕ್ತಾ ಇರೋದ್ರಿಂದ, ಅದರಲ್ಲೂ ಕ್ರಾಸ್ ಕಟ್ ಬ್ಯಾಸ್ಕೆಟಲ್ಲಿ ಶಿವನ್ ಕಂಡ್ ಬ್ಯಾಸ್ಕೆಟ್ನ ನಾನು ತೋರಿಸ್ಕೊಡ್ತಾ ಇರೋದ್ರಿಂದ ನೋಡಿ, ಫಸ್ಟು ಒಂದು ಲೈನು ನಾವು ಬಾಕ್ಸ್ ನಾಟ್ ಹಾಕ್ಕೊಂಡ್ರೆ ನೆಕ್ಸ್ಟ್ ಲೈನಲ್ಲಿ ನಾವು ಶಿವನ್ ಕಂಡ್ ನಾಟ್ ಹಾಕ್ಕೋಬೇಕಾಗತ್ತೆ. ನೋಡಿ, ಇವಾಗ ಇದು ಬಾಕ್ಸ್ ನಾಟ್ ನಾವು ಹಾಕ್ಕೊಂಡಿದ್ದೀವಲ್ವ, ಇಲ್ಲಿ ನಾವು ಶಿವನ್ ಕಂಡ್ ನಾಟ್ನ ಹಾಕ್ಕೊಂಡು ಜಾಯಿನ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಫಸ್ಟು ಈ ವೈರ್ ಇದೆಯಲ್ಲ, ಈ ವೈರ್ನ ಹೀಗೆ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಹೀಗೆ ಫೋಲ್ಡ್ ಮಾಡಿಕೊಂಡು ಈ ವೈರ್ ಇದೆಯಲ್ಲ, ಈ ವೈರ್ನ ಮೇಲ್ಭಾಗಕ್ಕೆ ತೊಗೋಬೇಕು. ನೋಡಿ, ಹೀಗೆ ತೊಗೊಂಡು ನೋಡಿ ಇಲ್ಲಿದೆಯಲ್ಲ, ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಹೀಗೆ ಸೀದಾ ಇದೆಯಲ್ವಾ, ಈಗ ಉಲ್ಟಾ ಇರೋ ಕಡೆ ನೋಡಿ ಹಿಂಭಾಗ ಹೀಗೆ ತೊಗೊಂಡು ಇದನ್ನು ಹೀಗೆ ಟ್ವಿಸ್ಟ್ ಮಾಡಿ ನೋಡಿ, ಹೀಗೆ ನಮಗೆ ನೋಡಿ ಈ ರೀತಿ ಎಸ್ ಶೇಪಲ್ಲಿ ಬರಬೇಕು. ನೋಡಿ, ಹೀಗೆ ಎಸ್ ಶೇಪಲ್ಲಿ ಬರಬೇಕು. ಇವಾಗ ಈ ವೈರ್ ಇದೆಯಲ್ಲ, ನಾವು ಮಡಚ್ಕೊಂಡಿದ್ವಲ್ಲ ಫಸ್ಟು, ಆ ವೈರ್ನ ತಗೊಂಡು ನೋಡಿ ಈ ಲೂಪ್ ಒಳಗಡೆ ನಾವು ಹಾಕ್ಕೋಬೇಕು. ಇವಾಗ ನಾವು ನಾಟ್ನ ಟೈಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಹೀಗೆ. ಇವಾಗ ಈ ಕಡೆ ನಾಟ್ ಆಯ್ತಲ್ವ, ಇವಾಗ ಈ ಕಡೆ ಸೈಡಲ್ಲಿ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡು ಈ ಕಡೆ ಸೈಡಲ್ಲಿ ಕೂಡ ನಾವಿಲ್ಲಿ ಶಿವನ್ ಕಂಡ್ ನಾಟ್ನ ಹಾಕ್ಕೋಬೇಕು. ನೋಡಿ, ಬಲಭಾಗದಲ್ಲಿರೋ ವೈರು ಮೇಲ್ಭಾಗಕ್ಕೆ ತೊಗೊಂಡು ನೋಡಿ ಹೀಗೆ ಮಡಚ್ಕೋಬೇಕು. ಎಡಭಾಗದ ಕಡೆಗೆ ಮಡಚ್ಕೋಬೇಕು. ಹೀಗೆ ಮಡಚ್ಕೊಂಡು ಎಡಭಾಗದಲ್ಲಿರೋ ನಾಟಿಂದ ಬಂದಿರೋ ವೈರ್ನ ಮೇಲ್ಭಾಗಕ್ಕೆ ತೊಗೊಂಡು ನೋಡಿ ಇದೆಯಲ್ಲ, ಇದನ್ನು ಹೀಗೆ ಉಲ್ಟಾ ತೊಗೊಂಡು ನೋಡಿ ಈ ರೀತಿ ಈ ಲೂಪ್ ಒಳಗಡೆ ಇದನ್ನು ಹಾಕಬೇಕು. ನೋಡಿ, ಇವಾಗ ನಮಗಿಲ್ಲಿ ಎಸ್ ಶೇಪಲ್ಲಿ ಬಂದಿದೆ. ನೋಡಿ, ಹೀಗೆ ಎಸ್ ಶೇಪಲ್ಲಿ ಬಂದಿದೆ. ಇವಾಗ ಇಲ್ಲಿ ಉಲ್ಟಾ ವೈರ್ ಇದೆಯಲ್ಲ, ಈ ವೈರ್ನ ಈ ಲೂಪ್ ಒಳಗಡೆ ಹಾಕ್ಕೊಂಡು ನಾವು ನಾಟ್ನ ಟೈಟ್ ಮಾಡ್ಕೋಬೇಕಾಗತ್ತೆ. ಸೊ ನಾವು ನಾರ್ಮಲಾಗಿ ಬರೀ ಬಾಕ್ಸ್ ನಾಟ್ನೇ ಹಾಕ್ಕೊಂಡು ಹೋದಾಗ ನಮಗೆ ಹೋಲ್ಸ್ ಬಂದುಬಿಟ್ಟು, ಬ್ಯಾಸ್ಕೆಟಲ್ಲಿ ಹೋಲ್ಸ್ ಬಂದುಬಿಟ್ಟು ನಮಗೆ ಡೈಮಂಡ್ ಶೇಪಲ್ಲಿ ಹೋಲ್ಸ್ ಬರುತ್ತೆ.
ಸೊ ಶಿವನ್ ಕಣ್ಣು ನಾಟ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ನಮಗಿಲ್ಲಿ ಕಣ್ಣು ಶೇಪಲ್ಲಿ ಹೋಲ್ ಬರುತ್ತೆ ನೋಡಿ. ಇಲ್ಲಿ ನೀವು ಕಾಣಿಸ್ತಾ ಇರ್ಬೋದು ನೋಡಿ, ಇಲ್ಲಿ ಕಣ್ಣು ಶೇಪಲ್ಲಿ ಬಂದಿದೆ. ಇದು ಶಿವನ್ ಕಣ್ಣು ನಾಟ್ ಬ್ಯಾಸ್ಕೆಟು. ಸೊ ನೋಡಿ ನಮಗಿಲ್ಲಿ ಆಲ್ರೆಡಿ ಶಿವನ್ ಕಣ್ಣು ನಾಟ್ ಬಂದಿದೆ. ಸೊ ಇವಾಗ ಇನ್ನೊಂದು ನಾಟ್ನ ತೊಗೊಂಡು ಜಾಯಿನ್ ಮಾಡ್ಕೋಬೇಕು ನೋಡಿ. ಇವಾಗ ಇಲ್ಲಿ ಇನ್ನೂ ಒಂದು ನಾಟ್ನ ತೊಗೊಂಡು ಜಾಯಿನ್ ಮಾಡ್ತಾ ಇದ್ದೀನಿ ನೋಡಿ. ಇದರಲ್ಲಿ ನಾನು ಒಂದು ರೀತಿ ಶಿವನ್ ಕಣ್ಣು ನಾಟ್ನ ಯಾವ ರೀತಿ ಜಾಯಿನ್ ಮಾಡೋದಂತ ತೋರಿಸ್ಕೊಟ್ಟೆ. ಇಲ್ಲಿ ನಾನು ಈಸಿ ಮೆಥಡಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಇವಾಗ ಇದೆಯಲ್ವ, ಇದನ್ನು ಈ ರೀತಿ ಉಲ್ಟಾ ಮಡಚ್ಕೋಬೇಕು. ಹೀಗೆ ಮಡಚ್ಕೊಂಡು ನೋಡಿ, ಈ ರೀತಿ ಮಡಚ್ಕೊಂಡು ಈ ವೈರ್ನ ಮೇಲ್ಭಾಗಕ್ಕೆ ತೊಗೋಬೇಕು. ಈ ವೈರ್ನ ಮೇಲ್ಭಾಗಕ್ಕೆ ತೊಗೊಂಡು ನೋಡಿ, ಫಸ್ಟು ನಾನು ಈ ನಾಟಲ್ಲಿ ತೋರಿಸ್ಬೇಕಾದ್ರೆ ಹೀಗೆ ತೊಗೋಬೇಕಂತ ತೋರಿಸ್ದೆ ಅಲ್ವಾ. ತುಂಬ ಜನಕ್ಕೆ ಸ್ಟಾರ್ಟಿಂಗ್ ಹಾಕೋರಿಗೆ ತುಂಬ ಕನ್ಫ್ಯೂಷನ್ಸ್ ಆಗುತ್ತೆ ಶಿವನ್ ಕಣ್ಣು ನಾಟಲ್ಲಿ ಈ ರೀತಿ ಹಾಕ್ಕೊಂಡಾಗ. ಇವಾಗ ನೋಡಿ, ಈ ವೈರ್ ಇದೆಯಲ್ಲ ಮೇಲ್ಭಾಗದಲ್ಲಿ ಇದೆಯಲ್ಲ, ಈ ವೈರ್ನ ನೋಡಿ ಹೀಗೆ ಮಡಚ್ಕೊಳ್ಳಿ ಈ ರೀತಿ. ಮತ್ತು ಇದನ್ನು ಮೇಲ್ಭಾಗಕ್ಕೆ ಮಡಚ್ಕೊಳ್ಳಿ. ಈಗ ನೋಡಿ ನಮಗಿಲ್ಲಿ ಎಸ್ ಶೇಪಲ್ಲಿ ಬಂದಿದೆ. ಇವಾಗ ಇದನ್ನು ಈ ಲೂಪ್ ಒಳಗಡೆ ಹಾಕ್ಕೊಳ್ಳಿ ನೋಡಿ. ಹೀಗೆ ಎಸ್ ಶೇಪಲ್ಲಿ ಬಂದಿದೆಯಲ್ವಾ. ಇವಾಗ ಇಲ್ಲಿ ಉಲ್ಟಾ ವೈರ್ ಇದೆಯಲ್ಲ, ಈ ವೈರ್ನ ತೊಗೊಂಡು ಈ ಲೂಪ್ ಒಳಗಡೆ ಹಾಕ್ಕೊಂಡು ನಾಟ್ನ ಟೈಟ್ ಮಾಡ್ಕೋಬೇಕು. ಇದು ಈಸಿ ಮೆಥಡು. ನಾನು ಫಸ್ಟ್ ತೋರಿಸ್ಕೊಟ್ಟಿದ್ದು ಸ್ವಲ್ಪ ಕಷ್ಟ. ಇದು ಈಸಿ ಮೆಥಡು ನಿಮಗೆ. ಅಂದರೆ ಸ್ಟಾರ್ಟಿಂಗ್ ಕಲಿತಾ ಇದ್ದೀವಿ ನಾವು, ಹಾಕೇ ಇಲ್ಲ ಬ್ಯಾಸ್ಕೆಟ್ ಅನ್ನೋ ಅಂಥವ್ರು ಕೂಡ ಈಸಿಯಾಗಿ ಹಾಕ್ಕೋಬೋದು ಈ ಸ್ಟೆಪ್ಪಲ್ಲಿ ನೋಡಿ. ಇವಾಗ ನಮಗಿಲ್ಲಿ ಶಿವನ್ ಕಣ್ಣು ನಾಟ್ ಬಂದಿದೆ. ಇವಾಗ ಉಲ್ಟಾ ತಿರುಗಿಸ್ಕೊಳ್ಳೋಣ. ಈ ಉಲ್ಟಾ ತಿರುಗಿಸ್ಕೊಂಡು ನೋಡಿ, ಇಲ್ಲಿ ಕೂಡ ಅಷ್ಟೆ ಬಲಭಾಗದಲ್ಲಿರೋ ವೈರು ಮೇಲ್ಭಾಗಕ್ಕೆ ಬರಬೇಕು ನೋಡಿ. ಈ ಕಡೆ ನಮ್ಮ ಎಡಭಾಗದ ಕಡೆಗೆ ಮಡಚ್ಕೋಬೇಕು. ಇವಾಗ ಎಡಭಾಗದಲ್ಲಿರೋ ನಾಟಿಂದ ಬಂದಿರೋ ವೈರ್ನ ಮೇಲ್ಭಾಗಕ್ಕೆ ತೊಗೊಂಡು ಇದು ಸ್ವಲ್ಪ ಲೂಸಾಗಿ ಇಟ್ಕೊಳ್ಳಿ ನೋಡಿ. ಹೀಗೆ ಇದನ್ನು ಮೇಲ್ಭಾಗಕ್ಕೆ ತೊಗೊಂಡು ನೋಡಿ, ಫಸ್ಟು ಹೀಗೆ ಉಲ್ಟಾ ಮಡಚ್ಕೊಳ್ಳಿ, ಮತ್ತು ರಿವರ್ಸಲ್ಲಿ ಮಡಚ್ಕೊಳ್ಳಿ ಹೀಗೆ. ಇವಾಗ ಇದನ್ನು ಈ ಲೂಪ್ ಒಳಗಡೆ ಹಾಕ್ಕೊಂಡು ನೋಡಿ, ಇದನ್ನು ಈ ಲೂಪ್ ಒಳಗಡೆ ಹಾಕ್ಕೊಂಡು ನಾವು ನಾಟ್ನ ಟೈಟ್ ಮಾಡಿಕೊಂಡ್ರೆ ನಮಗೆ ಶಿವನ್ ಕಣ್ಣು ನಾಟು ಬಂತು. ಸೊ ನಾನಿಲ್ಲಿ 2 ಮೆಥಡು ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಯಾವ ಮೆಥಡ್ ಈಸಿ ಅನಿಸುತ್ತೋ ನೀವು ಅದನ್ನು ಹಾಕ್ಕೊಳ್ಳಿ. ಸ್ಟಾರ್ಟಿಂಗ್ ಟ್ರೈ ಮಾಡೋರು ಇವಾಗ ತೋರಿಸ್ಕೊಡ್ತಿದ್ದೀನಲ್ಲ ಈ ಮೆಥಡಲ್ಲಿ ಹಾಕ್ಕೊಂಡ್ರೆ ತುಂಬ ಈಸಿ ಅನಿಸುತ್ತೆ, ಕಷ್ಟ ಆಗೋದಿಲ್ಲ. ಸೊ ಫಸ್ಟು ತೋರಿಸಿದ ಮೆಥಡ್ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ, ಕನ್ಫ್ಯೂಸ್ ಆಗುತ್ತೆ. ಸೊ ಈ ಮೆಥಡಲ್ಲಿ ಯಾವ ಕನ್ಫ್ಯೂಷನ್ನೂ ಇರೋದಿಲ್ಲ ನೋಡಿ. ಇವಾಗ ನಮಗಿಲ್ಲಿ ಶಿವನ್ ಕಣ್ಣು ನಾಟ್ ಬಂದಿದೆ. ಸೊ ನೋಡಿ, ಇವಾಗ ಇದೇ ರೀತಿ ನಾವು 11 ನಾಟ್ ಏನು ಹಾಕ್ಕೊಂಡಿದ್ದೀವಲ್ವ, 11 ನಾಟನ್ನು ನಾವು ಇದೇ ರೀತಿನೇ ಜಾಯಿನ್ ಮಾಡ್ಕೋಬೇಕಾಗತ್ತೆ. ಇವಾಗ ನಾನು ಇಲ್ಲಿ ಇನ್ನೂ ಒಂದು ಪೀಸ್ ವೈರ್ನ ಜಾಯಿನ್ ಮಾಡಿಬಿಟ್ಟು ತೋರಿಸ್ತೀನಿ. ಇವಾಗ ನೋಡಿ, ಹೀಗೆ ಇಟ್ಕೊಂಡಾಗ ನಾನು ಈಸಿ ಮೆಥಡಲ್ಲೇ ಹೇಳ್ಕೊಡ್ತೀನಿ ನೋಡಿ. ಹೀಗೆ ಇಟ್ಕೊಂಡಾಗ ಈ ಇಂಟು ಮಾರ್ಕ್ ಇದೆಯಲ್ವ, ಈ ಇಂಟು ಮಾರ್ಕಲ್ಲಿರೋ ವೈರ್ನ ತೊಗೊಂಡು ನಾವು ನಾಟ್ ಹಾಕ್ಕೋಬೇಕು ನೋಡಿ. ಹೀಗೆ ಉಲ್ಟಾ ಹಾಕ್ಕೋಬೇಕು ನೋಡಿ. ಹೀಗೆ ನಮ್ಮ ಎಡಭಾಗಕ್ಕೆ ಈ ವೈರ್ನ ಮಡಚ್ಕೋಬೇಕು ಫಸ್ಟು. ಆಮೇಲೆ ಎಡಭಾಗದಲ್ಲಿರೋ ನಾಟಿಂದ ಬಂದಿರೋ ವೈರ್ನ ಮೇಲ್ಭಾಗಕ್ಕೆ ತೊಗೊಂಡು ನೋಡಿ, ಇದನ್ನು ಈ ರೀತಿ ಮಡಚ್ಕೊಳ್ಳಿ. ಎಡಭಾಗಕ್ಕೆ ಮಡಚ್ಕೊಳ್ಳಿ ಮತ್ತು ಬಲಭಾಗಕ್ಕೆ ಮಡಚ್ಕೊಳ್ಳಿ ನೋಡಿ. ನಮಗಿಲ್ಲಿ ಎಸ್ ಶೇಪಲ್ಲಿ ಬಂದಿದೆ. ಇವಾಗ ಇದನ್ನು ಈ ಲೂಪ್ ಒಳಗಡೆ ಹಾಕ್ಕೊಂಡು ಈ ಉಲ್ಟಾ ಇದೆಯಲ್ಲ ಈ ವೈರ್ನ ತೊಗೊಂಡು ಈ ಲೂಪ್ ಒಳಗಡೆ ಹಾಕ್ಕೊಂಡು ನಾವು ನಾಟ್ನ ಟೈಟ್ ಮಾಡ್ಕೋಬೇಕು ನೋಡಿ. ಹೀಗೆ ಇವಾಗ ಈ ಸೈಡ್ ತಿರುಗಿಸ್ಕೊಳ್ಳೋಣ. ನಾವಿಲ್ಲಿ ತಿರುಗಿಸ್ಕೊಂಡೇ ನಾಟ್ ಹಾಕ್ಕೋಬೇಕಾಗತ್ತೆ. ಮತ್ತು ಒಂದು ಕಡೆ ಮಾತ್ರ ಹಾಕ್ಕೊಂಡು ಹೋಗೋದಕ್ಕಾಗಲ್ಲ ಇದರಲ್ಲಿ, ನೀವು 2 ಸೈಡು ಫಿನಿಶ್ ಮಾಡ್ಕೊಂಡು ಬರಬೇಕಾಗತ್ತೆ ನೋಡಿ. ಹೀಗೆ ಇಟ್ಕೊಂಡು ಇದನ್ನು ಮೇಲ್ಭಾಗಕ್ಕೆ ತೊಗೊಂಡು ಇದನ್ನು ಫಸ್ಟು ಎಡಭಾಗಕ್ಕೆ ಮಡಚ್ಕೊಳ್ಳಿ ಹೀಗೆ, ಮತ್ತು ಇದನ್ನು ಬಲಭಾಗಕ್ಕೆ ಮಡಚ್ಕೊಳ್ಳಿ. ಇವಾಗ ಮೇಲ್ಗಡೆ ಇರೋದನ್ನು ಒಳಭಾಗಕ್ಕೆ ಹಾಕಿ ಈ ಉಲ್ಟಾ ಇರೋ ವೈರ್ನ ಈ ಲೂಪ್ ಒಳಗಡೆ ಹಾಕ್ಕೊಂಡು ನಾಟ್ನ ಟೈಟ್ ಮಾಡ್ಕೊಳ್ಳಿ. ಇದು ತುಂಬ ಈಸಿ ಮೆಥಡ್ ಇದು. ನೋಡಿ ಈ ರೀತಿ. ಇವಾಗ ನಮಗಿಲ್ಲಿ ಶಿವನ್ ಕಣ್ಣು ನಾಟು ಕಾಣಿಸ್ತಾ ಇದೆ ನೋಡಿ. ಇದೇ ರೀತಿ 11 ಪೀಸ್ ವೈರ್ನೂ ಜಾಯಿನ್ ಮಾಡಬೇಕು. ಇವಾಗ ನಾನು 11 ಪೀಸ್ ವೈರ್ನೂ ಜಾಯಿನ್ ಮಾಡಿಕೊಂಡು ತೋರಿಸ್ತೀನಿ.
ಇವಾಗ ನೋಡಿ ನಾನಿಲ್ಲಿ 11 ನಾಟನ್ನು ಜಾಯಿನ್ ಮಾಡ್ಕೊಂಡಿದ್ದೀನಿ. 11 ನಾಟನ್ನು ಜಾಯಿನ್ ಮಾಡ್ಕೊಂಡ್ಮೇಲೆ ನಮ್ಗೆ ಈ ರೀತಿ ಬರುತ್ತೆ ನೋಡಿ. ಸೆಂಟ್ರಲ್ಲಿ ನೀವು ಶಿವನ್ ನಾಟ್ನ ನೋಡ್ಬೋದು. ಇವಾಗ ನೆಕ್ಸ್ಟ್ ಸ್ಟೆಪ್ನ ಯಾವ ರೀತಿ ಹಾಕ್ಕೊಳ್ಳೋದಂತ ನೋಡೋಣ. ಇವಾಗ ನೋಡಿ ನಾವು ಫಸ್ಟ್ ಸೆಂಟರಲ್ಲಿ ಬಾಕ್ಸ್ ನಾಟ್ ಹಾಕ್ಕೊಂಡಿದ್ದೀವಿ. ಅದಾದಮೇಲೆ ಆ ಕಡೆ ಮತ್ತು ಈ ಕಡೆ ಲೈನ್ ಬಂದುಬಿಟ್ಟು ನಾವು ಶಿವನ್ ನಾಟ್ ಹಾಕ್ಕೊಂಡಿದ್ದೀವಿ ನೋಡಿ. ಆ ಕಡೆ ಈ ಕಡೆ ಶಿವನ್ ನಾಟ್ ಹಾಕ್ಕೊಂಡಿದ್ದೀವಲ್ವಾ. ಇವಾಗ ಒಂದು ಲೈನು ಬಾಕ್ಸ್ ನಾಟ್ ಆದರೆ ಒಂದು ಲೈನು ಶಿವನ್ ನಾಟ್ ಆಯಿತು. ಈ ಕಡೆ ಸೈಡು ಈ ಕಡೆ ಸೈಡು ಎರಡು ಸೈಡು ನಾವು ಶಿವನ್ ನಾಟ್ ಹಾಕ್ಕೊಂಡಿದ್ದೀವಿ. ಇವಾಗ ನೋಡಿ ನೆಕ್ಸ್ಟ್ ಸ್ಟೆಪ್ನ ನೋಡೋಣ. ನೆಕ್ಸ್ಟ್ ಲೈನ್ ಯಾವ ರೀತಿ ಹಾಕ್ಕೋಬೇಕನ್ನೋದು ನೋಡೋಣ. ಇವಾಗ ನೋಡಿ ಇಲ್ಲಿ ಒಂದೇ ಡೈರೆಕ್ಷನಲ್ಲಿ 2 ವೈರ್ ಇದೆ. ಈ ವೈರ್ನ ಬಿಟ್ಟು ನೋಡಿ ಇಲ್ಲಿ ಇಂಟು ಮಾರ್ಕ್ ಇದೆಯಲ್ಲ, ಈ ಇಂಟು ಮಾರ್ಕ್ ಇರೋ ವೈರ್ಗಳನ್ನ ತೊಗೊಂಡು ನಾವು ನಾಟ್ ಹಾಕ್ಕೋಬೇಕು. ಇವಾಗ ಇಲ್ಲಿ ಫಸ್ಟ್ ಲೈನು ನಾವು ಬಾಕ್ಸ್ ನಾಟು, ಸೆಕೆಂಡ್ ಲೈನ್ ಶಿವನ್ ನಾಟ್ ಹಾಕ್ಕೊಂಡಿದ್ದೀವಿ. ಇವಾಗ ಥರ್ಡ್ ಲೈನ್ ನಾವಿಲ್ಲಿ ಬಾಕ್ಸ್ ನಾಟ್ನ ಹಾಕ್ಕೋಬೇಕು. ಸೊ ನಾವು ಬ್ಯಾಸ್ಕೆಟ್ನ 2 ರೀತಿ ಹಾಕ್ಕೋತೀವಿ. ಒಂದು ರನ್ನಿಂಗ್ ವೈರ್ನ ಯೂಸ್ ಮಾಡ್ಕೊಂಡು ಹಾಕ್ತೀವಿ, ಇನ್ನೊಂದು ವಿತೌಟ್ ರನ್ನಿಂಗ್ ವೈರ್ ಅಂದರೆ ರನ್ನಿಂಗ್ ವೈರ್ ಯೂಸ್ ಮಾಡ್ದಲೇ ಕ್ರಾಸ್ ಕಟ್ ವೈರ್ ಬ್ಯಾಸ್ಕೆಟ್ ಥರ ಹಾಕ್ಕೋತೀವಿ. ಸೊ ನೋಡಿ ಇವಾಗ ಈ ನಾಟ್ ಆಯಿತು. ಇವಾಗ ಅದ್ರ ಪಕ್ಕದಲ್ಲಿರೋ 2 ವೈರ್ನ ತೊಗೊಂಡು ನಾವು ಬಾಕ್ಸ್ ನಾಟ್ ಹಾಕ್ಕೊಳ್ಳೋಣ. ಸೊ ನಾವು 2 ರೀತಿ ಬ್ಯಾಸ್ಕೆಟ್ನ ಹಾಕ್ಕೋತೀವಿ. ನಾನು ಆಲ್ರೆಡಿ ಶಿವನ್ ನಾಟ್ದು ರನ್ನಿಂಗ್ ವೈರ್ ಯೂಸ್ ಮಾಡಿಕೊಂಡು ಶಿವನ್ ನಾಟ್ ಬ್ಯಾಸ್ಕೆಟ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಟ್ಟಿದ್ದೀನಿ. ಮಿನಿ ಬ್ಯಾಸ್ಕೆಟಲ್ಲೇ ತೋರಿಸ್ಕೊಟ್ಟಿದ್ದೀನಿ. ಇದು ನಾನು ಕ್ರಾಸ್ ಕಟ್ ಡಿಸೈನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಕ್ರಾಸ್ ಕಟ್ ಡಿಸೈನಲ್ಲಿ ರನ್ನಿಂಗ್ ವೈರ್ನ ಯೂಸ್ ಮಾಡಿಕೊಂಡು ನಾವು ಬ್ಯಾಸ್ಕೆಟ್ ಹಾಕಬೇಕಾದ್ರೆ ಒಂದೇ ಲೈನಲ್ಲಿ ಒಂದು ನಾಟು ಬಾಕ್ಸ್ ನಾಟ್ ಹಾಕಿದ್ರೆ ಒಂದು ನಾಟು ಶಿವನ್ ನಾಟ್ ಹಾಕ್ತಾ ಇದ್ವಿ. ಸೊ ಇಲ್ಲಿ ಕ್ರಾಸ್ ಕಟ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ನಾವು ಆ ರೀತಿ ಹಾಕೋದಕ್ಕೆ ಬರೋದಿಲ್ಲ. ಸೊ ಒಂದು ಲೈನು ನಾವು ಬಾಕ್ಸ್ ನಾಟ್ ಹಾಕ್ಕೊಂಡೆ, ಇನ್ನೊಂದು ಲೈನು ನಾವು ಶಿವನ್ ನಾಟ್ನ ಹಾಕ್ಕೋಬೇಕಾಗತ್ತೆ. ಸೊ ರನ್ನಿಂಗ್ ವೈರ್ ಯೂಸ್ ಮಾಡ್ಕೊಂಡು ಹಾಕಬೇಕಾದ್ರೆ ಒಂದು ನಾಟ್ ಶಿವನ್ ನಾಟ್ ಹಾಕ್ಕೊಂಡೆ, ಒಂದು ನಾಟು ನಾವು ಬಾಕ್ಸ್ ನಾಟ್ ಹಾಕ್ಕೋತಾ ಇದ್ವಿ. ಬಟ್ ಇಲ್ಲಿ ಆ ರೀತಿ ಹಾಕ್ಕೊಳ್ಳೋಕ್ಕಾಗಲ್ಲ, ಒಂದು ಲೈನ್ ಹಾಕ್ಕೋಬೇಕಾಗತ್ತೆ. ಒಂದು ಲೈನ್ ಪೂರ್ತಿ ಒಂದೇ ಥರ ನಾಟ್ನ ಹಾಕ್ಕೋಬೇಕಾಗತ್ತೆ. ಅಷ್ಟೇ ಡಿಫ್ರೆನ್ಸ್, ಇದರಲ್ಲಿ ಬೇರೆ ಡಿಫ್ರೆನ್ಸ್ ಏನಿಲ್ಲ. ಸೊ ನೋಡಿ ಇವಾಗ ಈ ಲೈನ್ ಪೂರ್ತಿಯಾಗಿ ನಾನು ಬಾಕ್ಸ್ ನಾಟ್ನ ಹಾಕೋತಾ ಇದ್ದೀನಿ. ಸೊ ಇವಾಗ ನೋಡಿ ಒಂದು ಲೈನ್ ಫುಲ್ ಕಂಪ್ಲೀಟ್ ಆಯಿತು. ಇವಾಗ ನೋಡಿ ಈ ಸೈಡಲ್ಲಿ ನಾವು ಬಾಕ್ಸ್ ನಾಟ್ ಯಾವ ರೀತಿ ಹಾಕ್ಕೊಂಡ್ವಿ ಇದೇ ರೀತಿ ಈ ಕಡೆ ಸೈಡಲ್ಲಿ ಕೂಡ ಹಾಕ್ಕೋಬೇಕು. ಇವಾಗ ಇದನ್ನು ನಾನು ಈ ರೀತಿ ತಿರುಗಿಸ್ಕೊಂಡು ನೋಡಿ, ಇವಾಗ ಈ ಕಡೆ ಸೈಡಲ್ಲಿ ನಾವು ಯಾವ ರೀತಿ ಹಾಕ್ಕೊಂಡ್ವಿ ಈ ಕಡೆ ಸೈಡಲ್ಲಿ ಕೂಡ ಇಲ್ಲಿ ಆಲ್ರೆಡಿ ಒಂದು ಲೈನ್ ಶಿವನ್ ನಾಟ್ ಬಂದಿದೆಯಲ್ವ. ಇವಾಗ ಇಲ್ಲಿಂದ ನಾನು ಒಂದು ಲೈನ್ ಪೂರ್ತಿಯಾಗಿ ಬಾಕ್ಸ್ ನಾಟ್ನ ಹಾಕ್ಕೋತಾ ಇದ್ದೀನಿ. ನೋಡಿ ಇದೇ ರೀತಿ ಲೈನ್ ಎಂಡ್ ಆಗೋರ್ಗು ಇಲ್ಲಿವರೆಗೂ ನಾನು ಹಾಕ್ಕೊಂಡು ನೆಕ್ಸ್ಟ್ ಯಾವ ರೀತಿ ಹಾಕ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನಾನು ಈ ಲೈನ್ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಬಾಕ್ಸ್ ನಾಟ್ ಹಾಕಿಬಿಟ್ಟು ಈ ಲೈನ್ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಈ ಲೈನಲ್ಲಿ ನಾವು ಬಾಕ್ಸ್ ನಾಟ್ ಹಾಕ್ಕೊಂಡಿದ್ದಾಯ್ತಲ್ವ. ಇವಾಗ ಬೇಸ್ ನಮಗೆ ಟೋಟಲಾಗಿ 5 ಲೈನ್ಸ್ 5 ಲೈನ್ ನಾವು ಬೇಸ್ ಹಾಕ್ಕೊಂಡಿದ್ದೀವಿ. ನೋಡಿ ಸೆಂಟ್ರಲ್ಲಿ ಒಂದು ಲೈನು, ಆ ಕಡೆ ಈ ಕಡೆ 2 ಲೈನ್ ನಾವು ಹಾಕ್ಕೊಂಡಿದ್ದೀವಿ. ಟೋಟಲಾಗಿ 5 ಲೈನ್ ಬೇಸ್ ಆಗಿದೆ. ಇವಾಗ ನೆಕ್ಸ್ಟ್ ಲೈನ್ ಯಾವ ರೀತಿ ಹಾಕೋದು ನೋಡೋಣ. ಇವಾಗ ನಾವು ಇನ್ನೂ ಒಂದೊಂದು ಲೈನ್ನ ಬೇಸ್ ಹಾಕ್ಕೊಳ್ಳೋಣ.
ಈಗ ನೋಡಿ ಫಸ್ಟ್ ಲೈನ್ ನಾವು ಜಾಯಿನ್ ಮಾಡ್ಕೊಂಡ್ಮೇಲೆ ಒಂದು ಲೈನ್ ಪೂರ್ತಿಯಾಗಿ ನಾವು ಶಿವನ್ ಕಣ್ ನಾಟ್ ಹಾಕ್ಕೊಂಡ್ವಿ. ಅದಾದಮೇಲೆ ಒಂದು ಲೈನ್ ಬಾಕ್ಸ್ ನಾಟ್ ಹಾಕ್ಕೊಂಡ್ವಿ. ಇವಾಗ ಮತ್ತೆ ನಾವಿಲ್ಲಿ ಒಂದು ಲೈನು ಶಿವನ್ ಕಣ್ ನಾಟ್ನ ಹಾಕ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ಇಂಟು ಮಾರ್ಕ್ ಏನಿದೆ, ಈ ಇಂಟು ಮಾರ್ಕಲ್ಲಿರೋ ವೈರ್ಗಳನ್ನ ತೊಗೊಂಡು ನಾವಿಲ್ಲಿ ಶಿವನ್ ಕಣ್ ನಾಟ್ನ ಹಾಕ್ಕೋಬೇಕು ಈ ಲೈನಲ್ಲಿ. ಇವಾಗ ನೋಡಿ ನಮಗಿಲ್ಲಿ ಶಿವನ್ ಕಣ್ ನಾಟ್ ಬಂದಿದೆ. ಇವಾಗ ನೋಡಿ ಈ ಕಡೆ ಸೈಡಲ್ಲಿ ನಾನು ಶಿವನ್ ಕಣ್ ನಾಟ್ ಹಾಕ್ಕೊಂಡಿದ್ದೀನಿ. ಇವಾಗ ಈ ಕಡೆ ಉಲ್ಟಾ ತಿರುಗಿಸ್ಕೋಬೇಕು ನೋಡಿ.
ಈಗ ತಿರುಗಿಸ್ಕೊಂಡು ಈ ಕಡೆ ಸೈಡಲ್ಲಿ ಕೂಡ ಒಂದು ಲೈನ್ ನಾವು ಶಿವನ್ ಕಣ್ಣು ನಾಟ್ ಹಾಕ್ಕೋಬೇಕಾಗತ್ತೆ. ಇವಾಗ ಇಲ್ಲಿ ನಾನು ಇನ್ನೂ ಒಂದು ಲೈನ್ ಶಿವನ್ ಕಣ್ಣು ನಾಟ್ ಹಾಕ್ಕೊಂಡು ನೆಕ್ಸ್ಟು ಮೂಲೆನ ಯಾವ ರೀತಿ ತಿರುಗಿಸ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಸೊ ನೋಡಿ ಇದೇ ರೀತಿ ಈ ಲೈನ್ ಪೂರ್ತಿಯಾಗಿ ಹಾಕ್ಕೋತೀನಿ. ಇವಾಗ ಈ ಲೈನ್ ಪೂರ್ತಿಯಾಗಿ ನಾನು ಶಿವನ್ ಕಣ್ಣು ನಾಟ್ ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟ್ ಮೂಲೆನ ಯಾವ ರೀತಿ ತಿರುಗಿಸ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ. ನೋಡಿ ಈ ರೀತಿ 2 ವೈರು ಒಂದೇ ಡೈರೆಕ್ಷನಲ್ಲಿ ಬರಬೇಕು ನಾವು ಮೂಲೆ ತಿರುಗಿಸ್ಕೋಬೇಕಂದ್ರೆ, ಆವಾಗಲೇ ನಾವು ಮೂಲೆ ತಿರುಗಿಸ್ಕೊಳ್ಳೋದಕ್ಕಾಗೋದು. ಸೊ ನಾವು ನಾರ್ಮಲಾಗಿ ಕ್ರಾಸ್ ಕಟ್ ಬ್ಯಾಸ್ಕೆಟ್ನ ಯಾವ ರೀತಿ ಹಾಕ್ಕೋತೀವಿ, ಬರೀ ಬಾಕ್ಸ್ ನಾಟ್ ಹಾಕ್ಕೋತೀವಲ್ವ ಅದೇ ರೀತಿಯೇ ಇದನ್ನು ಕೂಡ ಹಾಕ್ಕೊಳ್ಳೋದು. ನೋಡಿ ನಮಗಿಲ್ಲಿ ಆರೋ ಮಾರ್ಕ್ ಶೇಪಲ್ಲಿ ಬರ್ತಾ ಇದೆ ಇದು. ಸೊ ಈ ಒಂದು ಲೈನ್ ಹಾಕ್ಕೊಂಡ್ರೆ ನನಗೆ ಬೇಸ್ ಕಂಪ್ಲೀಟ್ ಆಗುತ್ತೆ. ಇವಾಗ ನಾನು ಈ ಲೈನ್ ಪೂರ್ತಿಯಾಗಿ ಹಾಕ್ಕೊಂಡು ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಹಾಕ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನಾನು ಈ ಸೈಡಲ್ಲಿ ಕೂಡ ಶಿವನ್ ಕಣ್ಣು ನಾಟ್ ಹಾಕ್ಕೊಂಡು ಒಂದು ಲೈನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಅಲ್ಲಿಗೆ ಬೇಸ್ ನಮಗೆ 7 ಲೈನ್ ಬೇಸ್ ಬಂದಿದೆ ನೋಡಿ. 1 2 3 4 5 6 7 ಲೈನು ಬೇಸ್ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ನಾವು ಮೂಲೆನ ತಿರುಗಿಸ್ಕೋಬೇಕು. ಮೂಲೆ ತಿರುಗಿಸ್ಕೊಂಡು ನೆಕ್ಸ್ಟ್ ಸ್ಟೆಪ್ಪು ಎತ್ತರನ ಹಾಕ್ಕೋಬೇಕಾಗತ್ತೆ. ಇವಾಗ ಮೂಲೆ ಯಾವ ರೀತಿ ತಿರುಗಿಸ್ಕೊಳ್ಳೋದಂತ ನೋಡೋಣ. ಇವಾಗ ನೋಡಿ ಮೂಲೆ ತಿರುಗಿಸ್ಕೋಬೇಕು. ಮೂಲೆ ತಿರುಗಿಸ್ಕೋಬೇಕಾದ್ರೆ ನೀವು ಒಂದು ನೋಡ್ಕೋಬೇಕು. ನೋಡಿ ಇಲ್ಲಿ 2 ವೈರು ಒಂದೇ ಡೈರೆಕ್ಷನಲ್ಲಿದೆ, ಅಂದರೆ ಒಂದೇ ಪಕ್ಕನೇ ಬಂದಿದೆ ನೋಡಿ. ಇಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ. ಇದಕ್ಕೆ ಆಪೋಸಿಟ್ ಸೈಡಲ್ಲಿ ನೀವು ನೋಡ್ಬೋದು. ನೋಡಿ ಇಲ್ಲಿ 2 ಒಂದು ಸೈಡ್ ಬಂದರೆ ಈ ಕಡೆ ಮತ್ತು ಈ ಕಡೆ ಸೈಡಲ್ಲಿ ಒಂದೊಂದು ವೈರ್ ಬಂದಿದೆ ನೋಡಿ. ಇಲ್ಲಿಗೂ ನಿಮಗೆ ಡಿಫ್ರೆನ್ಸ್ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ 2 ಪಕ್ಕನೇ ಬಂದಿದೆ, ಇಲ್ಲಿ ಎದುರು ಬದ್ರು ಬಂದಿದೆ, ಈ ರೀತಿ ಬಂದಿದೆ. ಸೊ ಇವಾಗ ಇಲ್ಲಿ ನಾವು ಮೂಲೆ ತಿರುಗಿಸ್ಕೊಳ್ಳೋಣ. ನೋಡಿ ಈ ಕಡೆ ಸೈಡಲ್ಲಿ ನಾವು ಒಂಥರ ತಿರುಗಿಸ್ಕೊಂಡ್ರೆ ಈ ಕಡೆ ಸೈಡಲ್ಲಿ ಒಂಥರ ತಿರುಗಿಸ್ಕೋಬೇಕಾಗತ್ತೆ. ಸೊ 2 ಒಂದೇ ಮೆಥಡನ್ನೇ, ಬಟ್ ಇಲ್ಲಿ ನಾವು ಇಲ್ಲಿ 2 ವೈರ್ನ ತೊಗೋತೀವಿ, ಇಲ್ಲಿ ಮಧ್ಯದಲ್ಲಿರೋ 2 ವೈರ್ನ ತೊಗೋತೀವಿ ನೋಡಿ. ಇವಾಗ ನಾನು ತೋರಿಸ್ಕೊಡ್ತೀನಿ. ಮೂಲೆ ತಿರುಗಿಸ್ಕೋಬೇಕಾದ್ರೆ ನಾವು ಕ್ರಾಸ್ ಕಟ್ ಬ್ಯಾಸ್ಕೆಟಲ್ಲಿ ಮೂಲೆ ತಿರುಗಿಸ್ಕೋತೀವಲ್ವ ಅದೇ ಥರನೇ ನಾವು ಮೂಲೆ ತಿರುಗಿಸ್ಕೋಬೇಕು. ಸೊ ಒಂದು ವಿಷಯನ ನೆನ್ಪಿಟ್ಕೊಳ್ಳಿ. ಫಸ್ಟು ಬಾಕ್ಸ್ ನಾಟ್ ಹಾಕ್ಕೊಂಡು ನೆಕ್ಸ್ಟ್ ಶಿವನ್ ಕಣ್ಣು ನಾಟ್ ಹಾಕ್ಕೊಂಡು ಬಾಕ್ಸ್ ನಾಟ್ ಹಾಕ್ಕೊಂಡು ಶಿವನ್ ಕಣ್ಣು ನಾಟ್ ಹಾಕ್ಕೊಂಡು ನಾವು ಬೇಸ್ನ ಎಂಡ್ ಮಾಡ್ಕೊಂಡಿದ್ದೀವಿ. ಸೊ ಕ್ರಾಸ್ ಕಟ್ ಬ್ಯಾಸ್ಕೆಟಲ್ಲಿ ಶಿವನ್ ಕಣ್ಣು ನಾಟ್ ಹಾಕಬೇಕಾದ್ರೆ ನಾವು ಬೇಸ್ ಹಾಕಬೇಕಾದ್ರೆ ಶಿವನ್ ಕಣ್ಣು ನಾಟಲ್ಲೇ ನಾವು ಲೈನ್ ಎಂಡ್ ಆಗೋ ಥರ ನೋಡ್ಕೋಬೇಕು. ಲೈನು ಕೊನೆ ಆಗೋದು ಶಿವನ್ ಕಣ್ಣು ನಾಟಲ್ಲೇ ಕೊನೆ ಆಗಬೇಕು. ನಾವು ಆ ರೀತಿ ಹಾಕ್ಕೋಬೇಕಾಗತ್ತೆ. ನೀವು ಎಷ್ಟು ದೊಡ್ಡ ಸೈಜ್ ಬ್ಯಾಸ್ಕೆಟ್ ಹಾಕ್ಕೊಂಡ್ರು ಇದೇ ಥರ ಹಾಕ್ಕೋಬೇಕಾಗುತ್ತೆ. ಆವಾಗ ನಿಮಗೆ ಬ್ಯಾಸ್ಕೆಟ್ ಕ್ಲಿಯರಾಗಿ ಬರುತ್ತೆ. ಸೊ ಇವಾಗ ಮೂಲೆ ತಿರುಗಿಸ್ಕೊಳ್ಳೋದು ನೋಡೋಣ ಯಾವ ರೀತಿ ತಿರುಗಿಸ್ಕೊಳ್ಳೋದಂತ. ಇವಾಗ ನೋಡಿ ಇಲ್ಲಿ ಮಧ್ಯದಿಂದ ತೊಗೋಬಾರ್ದು, ಮೇಲ್ಭಾಗದಿಂದ ತೊಗೋಬೇಕು. ಮೇಲ್ಭಾಗದಿಂದ 1 2 3 ಈ 3 ವೈರ್ನ ತೊಗೋಬೇಕು ನೋಡಿ. ಇದು 1 ವೈರ್ನ ನಾನು ಒಳಭಾಗಕ್ಕೆ ಮಡಚಿದ್ದೀನಿ. ಈ 3 ವೈರ್ ಇದೆಯಲ್ಲ, ಈ 3 ವೈರಲ್ಲಿ ನೋಡಿ ಈ 2 ವೈರ್ನು ಸೇರಿಸ್ಕೋಬೇಕು. ಇಲ್ಲಿ ನಾವು ಬಾಕ್ಸ್ ನಾಟ್ ಹಾಕ್ಕೊಳ್ಳೋಣ. ಇಲ್ಲಿ ನೋಡಿ ಇಲ್ಲಿ ಶಿವನ್ ಕಣ್ಣು ನಾಟ್ ನಮಗೆ ಲಾಸ್ಟ್ ಲೈನು ಶಿವನ್ ಕಣ್ಣು ನಾಟ್ ಬಂದಿದೆಯಲ್ವ, ಹಾಗಾಗಿ ನಾನು ಇಲ್ಲಿ ಬಾಕ್ಸ್ ನಾಟ್ ಹಾಕ್ಕೊಂಡು ಮೂಲೆನ ತಿರುಗಿಸ್ಕೊತಾ ಇದ್ದೀನಿ ನೋಡಿ. ಈ 2 ವೈರ್ನು ಜೊತೆಗೆ ಇಟ್ಕೊಂಡು ಹೀಗೆ ಸುತ್ತಿ 2 ವೈರ್ನು ಸೇರಿಸ್ಕೋಬೇಕು. 2 ವೈರ್ನು ಸೇರಿಸ್ಕೊಂಡು ನಾವು ಈ ಮೂಲೆನ ತಿರುಗಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ. ಇವಾಗ ಇದು ಹತ್ತಿರ ಬರಬೇಕು ನೋಡಿ. ಈ ನಾಟಿಗೆ ಕರೆಕ್ಟಾಗಿ ಹತ್ತಿರಕ್ಕೆ ಬರಬೇಕು. ಆ ರೀತಿ ನಾವು ಇದನ್ನು ಟೈಟಾಗಿ ಎಳ್ಕೋಬೇಕು. ನೋಡಿ ಹೀಗೆ. ನೋಡಿ ಇವಾಗ ಒಂದು ಮೂಲೆ ತಿರುಗಿಸ್ಕೊಂಡಿದ್ದಾಯಿತು ನೋಡಿ. ಇದು ಲೂಸ್ ಬರಬಾರ್ದು ವೈರು, ಆ ರೀತಿ ನಾವು ಹಾಕ್ಕೋಬೇಕಾಗತ್ತೆ. ಸೊ ಸ್ವಲ್ಪ ಟೈಟಾಗಿ ಎಳ್ಕೊಂಡು ನಾವು ನಾಟ್ ಹಾಕ್ಕೋಬೇಕು ನೋಡಿ ಹೀಗೆ. ಇವಾಗ ನೋಡಿ ಇದು ನಾವು ಇಲ್ಲಿ ಬಾಕ್ಸ್ ನಾಟ್ ಹಾಕ್ಕೊಂಡಿದ್ದಾಯ್ತಲ್ವ, ಮೂಲೆ ತಿರುಗಿಸ್ಬೇಕಾದ್ರೆ ಮಾತ್ರನೇ ಇದೊಂದು ಲೈನ್ ಮಾತ್ರನೇ ಒಂದು ನಾಟು ಬಾಕ್ಸ್ ನಾಟ್ ಹಾಕ್ಕೊಂಡ್ರೆ ಒಂದು ನಾಟು ಶಿವನ್ ಕಣ್ಣು ನಾಟಲ್ಲಿ ನಾವು ಹಾಕ್ಕೋಬೇಕಾಗತ್ತೆ. ಇವಾಗ ನೋಡಿ ಈ 2 ವೈರನ್ನು ಸೇರಿಸಿ ನಾನು ಶಿವನ್ ಕಣ್ಣು ನಾಟನ್ನ ಹಾಕ್ಕೋತಾ ಇದ್ದೀನಿ ನೋಡಿ ಹೀಗೆ. ಫುಲ್ ಟೈಟಾಗಿ ಎಳ್ಕೊಂಡು ನಾವು ಈ ನಾಟ್ನ ಟೈಟ್ ಮಾಡ್ಕೋಬೇಕು.
ನೋಡಿ ಹೀಗೆ. ಇವಾಗ ನೋಡಿ ನಮಗೆ ಶಿವನ್ ಕಣ್ ನಾಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ನೋಡಿ. ಈ ರೀತಿ ಹಾಕ್ಕೋಬೇಕು. ಇವಾಗ ನೋಡಿ ಇಲ್ಲೂ ಶಿವನ್ ಕಣ್ ನಾಟ್ ಬಂದಿದೆ, ಇಲ್ಲೂ ಶಿವನ್ ಕಣ್ ನಾಟ್ ಬಂದಿದೆ. ನಮಗಿಲ್ಲಿ ಹೋಲ್ಸು ಚೇಂಜ್ ಆಗಿಲ್ಲ, ಈ ರೀತಿ ಬಂದಿದೆ. ಸೊ ಇವಾಗ ಈ ಸೈಡ್ ಯಾವ ರೀತಿ ಹಾಕೋದು ಅಂತ ನೋಡಿದ್ರಿ ಅಲ್ವಾ. ಇವಾಗ ನೋಡಿ ಈ ಕಡೆ ಸೈಡಲ್ಲಿ ಅಂದರೆ ಆಪೋಸಿಟ್ ಡೈರೆಕ್ಷನ್ಸಲ್ಲಿ ಇದೆಯಲ್ಲ, ಈ ವೈರಲ್ಲಿ ನಾವು ಯಾವ ರೀತಿ ಹಾಕ್ಕೋಬೇಕಂದ್ರೆ ಇಲ್ಲೂ ನಾವು ಫಸ್ಟು ಬಾಕ್ಸ್ ನಾಟ್ನ ಹಾಕ್ಕೋಬೇಕು ನೋಡಿ. ಈ ಎರಡೂ ವೈರ್ನು ಸೇರಿಸ್ಕೋಬೇಕು. ಎರಡೂ ವೈರ್ನು ಸೇರಿಸ್ಕೊಂಡು ನಾವು ಫಸ್ಟ್ ಏನು ಮಾಡಿದ್ವಿ, ಈ ಕಡೆ ಸೈಡಲ್ಲಿರೋ ಎರಡು ವೈರ್ನು ಸೇರಿಸ್ಕೊಂಡ್ವಿ ಅಲ್ವಾ. ಇವಾಗ ಮಧ್ಯದಲ್ಲಿ ಎರಡು ಒಂದೇ ಡೈರೆಕ್ಷನಲ್ಲಿ ಇದೆಯಲ್ಲ, ಈ ವೈರ್ನ ನೋಡಿ ಈ ರೀತಿ ತೊಗೋಬೇಕು. ಫಸ್ಟು ಒಂದು ಬಾಕ್ಸ್ ನಾಟ್ ಹಾಕ್ಕೋಬೇಕು. ನೋಡಿ ಹೀಗೆ. ಇವಾಗ ಇಲ್ಲಿ ನಾವು ಶಿವನ್ ಕಣ್ ನಾಟ್ನ ಹಾಕ್ಕೋಬೇಕು. ಸೊ 4 ಮೂಲೆನೂ ನಾವು ಇದೇ ರೀತಿನೇ ತಿರುಗಿಸ್ಕೋಬೇಕಾಗತ್ತೆ. ನೋಡಿ ಹೇಗೆ. ನೋಡಿ ಇಲ್ಲೂ ಅಷ್ಟೇ ನಮಗೆ ಶಿವನ್ ಕಣ್ ನಾಟಲ್ಲೇ ಬಂದಿದೆ. ಇವಾಗ ನೋಡಿ ನೀವು ಇನ್ನೂ ಒಂಥರ ಮೂಲೆನ ತಿರುಗಿಸ್ಕೋಬೋದು. ನೋಡಿ ಈ ಎರಡು ವೈರ್ ಇದೆಯಲ್ಲ, ಈ ಎರಡು ವೈರಲ್ಲಿ ಒಂದು ವೈರ್ನ ನೀವು ಕಟ್ ಮಾಡಿ ಒಳಭಾಗಕ್ಕೆ ತೂರಿಸ್ಬಿಟ್ಟು ಈ ಎರಡು ವೈರ್ನ ತೊಗೊಂಡು ನಾವು ನಾರ್ಮಲಾಗಿ ಒಂದು ಬಾಕ್ಸ್ ನಾಟ್ ಹಾಕ್ಕೊಂಡು ಇಲ್ಲಿ ಒಂದು ಶಿವನ್ ಕಣ್ ನಾಟ್ ಹಾಕ್ಕೊಂಡು ಮೂಲೆ ತಿರುಗಿಸ್ಕೋಬೋದು. ನೋಡಿ ಹೀಗೆ. ಇವಾಗ ಇಲ್ಲಿ ಒಂದು ಶಿವನ್ ಕಣ್ ನಾಟ್ನ ಹಾಕೋತಾ ಇದ್ದೀನಿ ನೋಡಿ. ಎರಡೂ ವೈರ್ನು ಸೇರಿಸಿ ನಾನು ಇಲ್ಲಿ ನಾಟ್ ಹಾಕೋತಾ ಇದ್ದೀನಿ. ಇವಾಗ ನೋಡಿ ಈ ಕಡೆ ಮೂಲೆ ಕಂಪ್ಲೀಟ್ ಆಯಿತು. ಇವಾಗ ಈ ಕಡೆ ಸೈಡಲ್ಲಿರೋ ಒಂದು ಮೂಲೆ ತಿರುಗಿಸ್ಕೊಂಡೆ ನಮಗೆ 4 ಮೂಲೆನೂ ತಿರುಗಿಸ್ಕೊಂಡಿದ್ದು ಕಂಪ್ಲೀಟ್ ಆಗುತ್ತೆ. ನೀವು ಇನ್ನೂ ಒಂದು ಮೆಥಡಲ್ಲಿ ಹಾಕ್ಕೋಬೋದು ನೋಡಿ. ಈ ಎರಡು ವೈರ್ನು ಸೇರಿಸಿ ನಾನು ಇವಾಗ ನಾಟ್ ಹಾಕ್ಕೊಂಡೆ ಅಲ್ವಾ. ಈ ಎರಡು ವೈರಲ್ಲಿ ಒಂದು ವೈರ್ನ ನೀವು ಕಟ್ ಮಾಡಿಬಿಟ್ಟು ಇದನ್ನು ಒಳಭಾಗದಲ್ಲಿ ತೂರಿಸ್ಕೊಂಡು ಈ ಎರಡು ವೈರ್ನ ತೊಗೊಂಡು ನೀವು ನಾರ್ಮಲಾಗಿ ಬಾಕ್ಸ್ ನಾಟ್ ಹಾಕ್ಕೊಂಡು ಆಮೇಲೆ ಒಂದು ಶಿವನ್ ಕಣ್ ನಾಟ್ ಹಾಕ್ಕೋಬೋದು. ಸೊ ಇದು ಸ್ಮಾಲ್ ಸೈಜ್ ಬಾಸ್ಕೆಟು. ಇದು ಒಂದು ಮೆಥಡು, ಎರಡೂ ವೈರು ಸೇರಿಸಿ ಹಾಕ್ಕೊಳ್ಳೋದು ಒಂದು ಮೆಥಡು. ಇವಾಗ ನೀವು ಇಲ್ಲಿ ನೋಡ್ಬೋದು ನೋಡಿ, ಇಲ್ಲಿ ನಮಗೆ 2 ವೈರು ಬಂದಿದೆಯಲ್ವಾ. ಇದನ್ನು ಇನ್ನೂ ಒಂದು 2-3 ನಾಟ್ ಬರೋ ರೀತಿ ನಾನು ಹಾಕ್ಕೊಂಡು ಆಮೇಲೆ ಈ ವೈರ್ನ ನಾನು ಕಟ್ ಮಾಡಿ ಒಳಭಾಗದಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ. ಸೊ ಆ ರೀತಿನೂ ಮಾಡ್ಕೋಬೋದು. ಇಲ್ಲ ನೀವು ಮೂಲೆ ತಿರುಗಿಸ್ಕೋಬೇಕಾದ್ರೇ ಈ ವೈರ್ನ ಕಟ್ ಮಾಡಿ ಒಳಭಾಗದಲ್ಲಿ ತೋರಿಸ್ಕೊಂಡು ಈ 2 ವೈರ್ನ ಮಾತ್ರ ತೊಗೊಂಡು ನೀವು ನಾಟ್ ಹಾಕ್ಕೊಂಡು ಮಾಡ್ಕೋಬೋದು. ಆ ರೀತಿನೂ ಹಾಕ್ಕೋಬೋದು. ಸೊ ಇವಾಗ ನೋಡಿ ಈ 2 ವೈರ್ನು ಸೇರಿಸ್ಕೊತೀವಲ್ವ, ಸೇರಿಸ್ಕೊಳ್ಳೋ ಬದಲು ಒಂದು ವೈರ್ನ ಕಟ್ ಮಾಡಿ ನೋಡಿ ಈ ರೀತಿ ಹಾಕ್ಕೊಳ್ಳೋದು, ಹೀಗೆ ಹಾಕ್ಕೋಬೋದು. ಸೊ ನಾನಿಲ್ಲಿ ಬಿಗಿಯಾಗಿರುತ್ತೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ನಾಟ್ ಒಂದು 5-6 ನಾಟ್ ಹಾಕೋವರೆಗೂ ನಾನು ಇದನ್ನು ಕಟ್ ಮಾಡೋದಿಲ್ಲ, ಆಮೇಲೆ ಕಟ್ ಮಾಡಿಬಿಡ್ತೀನಿ. ನೋಡಿ ಹೀಗೆ. ಸೊ ನೀವು ಶಿವನ್ ಕಣ್ ನಾಟಲ್ಲಿ ಕ್ರಾಸ್ ಕಟ್ ಬ್ಯಾಸ್ಕೆಟ್ ಹಾಕ್ಕೋಬೇಕಾದ್ರೆ ಮೂಲೆ ತಿರುಗಿಸ್ಕೋಬೇಕಾದ್ರೆ ಒಂದು ವೈರ್ನ ಕಟ್ ಮಾಡ್ಕೊಳ್ಲೇಬೇಕಾಗತ್ತೆ. ಒಂದು ಎಕ್ಸ್ಟ್ರಾ ವೈರು
ಬಂದೇ ಬರುತ್ತೆ. ಸೊ ನೋಡಿ ಇವಾಗ ಇಲ್ಲಿ ನಮಗೆ ಶಿವನ್ ಕಣ್ಣಾಟ್ ಬಂದಿದೆ. ಇದು ಇಲ್ಲಿ ಸ್ವಲ್ಪ ಗ್ಯಾಪ್ ಆಗಿದೆ, ಹಾಗಾಗಿ ಹೋಲ್ ಸ್ವಲ್ಪ ಚೇಂಜಲ್ಲಿ ಕಾಣಿಸ್ತದೆ ನೋಡಿ. ಇದು ಶಿವನ್ ಕಣ್ಣಾಟೆ ಬಂದಿರೋದು. ಸೊ ಇವಾಗ ಮೂಲೆ ತಿರುಗಿಸ್ಕೊಂಡಿದ್ದಾಯಿತು. ಮೂಲೆ ತಿರುಗಿಸ್ಕೊಂಡ್ಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ನ ಯಾವ ರೀತಿ ಹಾಕೋದಂತ ನೋಡೋಣ. ನೋಡಿ ಇವಾಗ ಇಲ್ಲಿವರೆಗೂ ಕಂಪ್ಲೀಟ್ ಆಯಿತು. ನೋಡಿ ಇಲ್ಲಿ ನೀವು ನೋಡ್ಬೋದು ನಮಗೆ ಎತ್ತರ ಬಂದಿದೆ ನೋಡಿ. ಈ ಕಡೆ ಮತ್ತು ಈ ಕಡೆ ಸೈಡಲ್ಲಿ ನಮಗೆ ಎತ್ತರ ಬರ್ತಾ ಇದೆ. ಸೊ ಇವಾಗ ಈ ಸ್ಟೆಪ್ ಆಯ್ತಲ್ವ, ಈ ಸ್ಟೆಪ್ ಆದಮೇಲೆ ಇಲ್ಲಿ ನೋಡಿ ನಮಗೆ ಇಲ್ಲಿ ಇಂಟು ಮಾರ್ಕಲ್ಲಿ ಬಂದಿದೆಯಲ್ಲ ವೈರು, ನಾವು ಮೂಲೆ ತಿರುಗಿಸ್ಕೊಂಡಿದ್ದೀವಲ್ವ, ಒಂದು ಬಾಕ್ಸ್ ನಾಟ್ ಹಾಕ್ಕೊಂಡು ಒಂದು ಶಿವನ್ ಕಣ್ಣ್ ನಾಟ್ ಹಾಕ್ಕೊಂಡಿದ್ದೀವಲ್ವ, ಅಲ್ಲಿ ನಮಗೆ ನೋಡಿ ಇಲ್ಲಿ ಇಂಟು ಮಾರ್ಕಲ್ಲಿ ಇದೆಯಲ್ಲ, ಇಲ್ಲಿ ಒಂದು ಬಾಕ್ಸ್ ನಾಟ್ನ ಹಾಕ್ಕೊಂಡು ಈ ಲೈನ್ನ ನಾವು ಕಂಪ್ಲೀಟ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ. ಇವಾಗ ಈ ಸೈಡು ನಮಗೆ ನೋಡಿ ಆರೋ ಮಾರ್ಕ್ ಶೇಪಲ್ಲಿ ಬಂದಿದೆ. ಸೊ ಈ ಕಡೆ ಸೈಡಲ್ಲೂ ನಾವು ಅದೇ ರೀತಿ ಹಾಕ್ಕೊಳ್ಳೋಣ. ಇಲ್ಲಿ ಒಂದು ಬಾಕ್ಸ್ ನಾಟ್ ಹಾಕ್ಕೊಳ್ಳೋಣ. ನೋಡಿ ಇವಾಗ ಇಲ್ಲೂ ನಮಗೆ ಆರೋ ಮಾರ್ಕ್ ಶೇಪಲ್ಲಿ ಬಂದಿದೆ. ಇವಾಗ ಇದಾದಮೇಲೆ ನಾವು ಎತ್ತರನ ಹಾಕ್ಕೋಬೇಕು. ಎತ್ತರ ಹಾಕ್ಕೊಳ್ಳೋದಕ್ಕೆ ನೋಡಿ ಇಲ್ಲಿ ಇಂಟು ಮಾರ್ಕಲ್ಲಿ ಬಂದಿದೆಯಲ್ಲ, ಈ ಇಂಟು ಮಾರ್ಕಲ್ಲಿ ಇರೋದನ್ನು ತೊಗೊಂಡು ನಾವು ಬಾಕ್ಸ್ ನಾಟ್ನ ಹಾಕ್ಕೋಬೇಕು. ಏನಕ್ಕೆ ಬಾಕ್ಸ್ ನಾಟ್ ಹಾಕ್ಕೋಬೇಕಂದ್ರೆ ನೋಡಿ ನಮಗೆ ಲಾಸ್ಟ್ ಲೈನು, ನಾವು ಬೇಸಲ್ಲಿ ಲಾಸ್ಟ್ ಲೈನು ಶಿವನ್ ಕಣ್ಣ್ ನಾಟ್ ಹಾಕ್ಕೊಂಡು ಲಾಸ್ಟ್ ಲೈನ್ ಬೇಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ವಿ. ಇವಾಗ ನಾವಿಲ್ಲಿ ಬಾಕ್ಸ್ ನಾಟ್ನ ಹಾಕ್ಕೋಬೇಕು. ನೋಡಿ ಹೀಗೆ ನಾವು ಇಲ್ಲಿ ಮಾತ್ರ ನಾವು ಎತ್ತರ ಹಾಕಬೇಕಾದ್ರೆ ಸೆಂಟ್ರಲ್ಲಿ ಮಾತ್ರನೇ ನಾವು ಒಂದು ಲೈನು ಬಾಕ್ಸ್ ನಾಟ್ ಹಾಕ್ಕೊಂಡ್ರೆ ಇನ್ನೊಂದು ಲೈನು ಶಿವನ್ ಕಣ್ಣ್ ನಾಟ್ನ ಹಾಕ್ಕೋಬೇಕು. ಇಲ್ಲಿ ನಮಗೆ ಈ ಆರೋ ಮಾರ್ಕ್ ಶೇಪಲ್ಲಿ ಬರುತ್ತಲ್ಲ ಮೂಲೆ ತಿರುಗಿಸ್ಕೊಂಡಿದ್ದು, ಈ ಕಡೆ ಸೈಡಲ್ಲಿ ನಾವು ಒಂದು ನಾಟ್ನ ಶಿವನ್ ಕಣ್ಣ್ ನಾಟ್ ಹಾಕ್ಕೊಂಡ್ರೆ ಇನ್ನೊಂದು ನಾಟು ಬಾಕ್ಸ್ ನಾಟ್ ಹಾಕೋಬೇಕಾಗುತ್ತೆ. ಇಲ್ಲಿ ನಾವು ರನ್ನಿಂಗ್ ವೈರ್ ತೊಗೊಂಡು ಹಾಕಬೇಕಾದ್ರೆ ಬ್ಯಾಸ್ಕೆಟ್ ಹಾಕೋತೀವಲ್ವ, ಒಂದು ನಾಟು ಬಾಕ್ಸ್ ನಾಟ್ ಹಾಕೋದ್ರೆ ಇನ್ನೊಂದು ನಾಟು ಶಿವನ್ ಕಣ್ಣ್ ನಾಟ್ ಹಾಕೋತೀವಲ್ವ, ಈ ಮೂಲೆಯಲ್ಲಿ ಮಾತ್ರ ನಾವು ಆ ರೀತಿ ಹಾಕ್ಕೋಬೇಕಾಗತ್ತೆ. ಸೊ ಸೆಂಟ್ರಲ್ಲೂ ಅದೇ ರೀತಿ ಹಾಕ್ಕೋಬಾರ್ದು. ಸೊ ನೋಡಿ ಈ ರೀತಿ ಬಾಕ್ಸ್ ನಾಟ್ ಹಾಕ್ಕೊಂಡು ಬರಬೇಕು ಈ ಲೈನ್ ಪೂರ್ತಿ. ಸೊ ಇವಾಗ ಇದೇ ರೀತಿ ಈ ಕಡೆ ಸೈಡು ಇಲ್ಲಿವರೆಗೂ ನಾನು ಬಾಕ್ಸ್ ನಾಟ್ ಹಾಕ್ಕೊಂಡು ಮತ್ತು ಈ ಕಡೆ ಸೈಡಲ್ಲಿ ಲೈನ್ ಬಾಕ್ಸ್ ನಾಟ್ ಹಾಕ್ಕೊಂಡು ನೆಕ್ಸ್ಟು ನಾವು ಈ ಕಡೆ ಸೈಡಲ್ಲಿ ಆರೋ ಮಾರ್ಕ್ ಶೇಪಲ್ಲಿ ಬಂದಿದೆಯಲ್ಲ, ಈ ಕಡೆ ಸೈಡಲ್ಲಿ ನಾವು ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಬಾಕ್ಸ್ ನಾಟ್ ಹಾಕ್ಕೊಂಡು ನಾನು ಈ ಲೈನ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಸೈಡಲ್ಲಿ ಕೂಡ ಅಷ್ಟೇ ಬಾಕ್ಸ್ ನಾಟ್ ಹಾಕ್ಕೊಂಡು ನಾನು ಈ ಲೈನ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ಇದಾದಮೇಲೆ ನಾವು ಈ ಕಾರ್ನರಲ್ಲಿ ಯಾವ ರೀತಿ ಹಾಕ್ಕೊಳ್ಳೋದಂತ ನೋಡೋಣ. ಇವಾಗ ನೋಡಿ ಇಲ್ಲಿ ನಾವು ಬಾಕ್ಸ್ ನಾಟ್ ಹಾಕ್ಕೊಂಡಿದ್ದೀವಿ. ನೋಡಿ ಇಲ್ಲಿ ನಾವು ಫಸ್ಟು ಬಾಕ್ಸ್ ನಾಟ್ ಹಾಕ್ಕೊಂಡು ಮೂಲೆ ತಿರುಗಿಸ್ಕೊಂಡ್ವಲ್ವ, ಈ ಲೈನು ಕರೆಕ್ಟಾಗಿ ಬರುತ್ತೆ. ಸೊ ಇವಾಗ ನೋಡಿ ಈ ಕಡೆ ಸೈಡಲ್ಲಿ ನಾವು ಈ ವೈರ್ ಇದೆಯಲ್ಲ, ಈ ಲಾಸ್ಟಲ್ಲಿ ಬರೋ ವೈರು, ಈ ಫಸ್ಟ್ ನಾಟಲ್ಲಿ ಬರೋ ವೈರ್ನ ತೊಗೊಂಡು ನಾವು ರನ್ನಿಂಗ್ ವೈರಾಗಿ ತೊಗೊಂಡು ಈ ರೀತಿ ಮೇಲ್ಭಾಗಕ್ಕೆ ತೊಗೊಂಡು ಬರಬೇಕಾಗತ್ತೆ. ಕ್ರಾಸ್ಕಟ್ ಬ್ಯಾಸ್ಕೆಟಲ್ಲಿ ಇದೇ ರೀತಿಯೇ ನಾವು ಹಾಕ್ಕೊಳಕ್ಕಾಗೋದು. ಸೊ ಇವಾಗ ಇಲ್ಲಿ ನಾನು ಶಿವನ್ ಕಣ್ಣ್ ನಾಟ್ನ ಹಾಕೋತಾ ಇದ್ದೀನಿ. ನೋಡಿ ನಾವು ಆಲ್ರೆಡಿ ಬಾಕ್ಸ್ ನಾಟ್ ಹಾಕ್ಕೊಂಡಿದ್ದೀವಲ್ವ, ಇವಾಗ ಇಲ್ಲಿ ನಾನು ಶಿವನ್ ಕಣ್ಣ್ ನಾಟ್ ಹಾಕೋತಾ ಇದ್ದೀನಿ. ನೋಡಿ ನಮಗೆ ಹೋಲ್ಸ್ ಏನು ಚೇಂಜಸ್ ಆಗೋದಿಲ್ಲ. ಸೊ ಇವಾಗ ಇಲ್ಲಿ ಬಾಕ್ಸ್ ನಾಟ್ನ ಹಾಕೋತಾ ಇದ್ದೀನಿ.
ನೋಡಿ ಇವಾಗ ಇಲ್ಲಿ ನಾನು ಶಿವನ್ ಕಣ್ಣಾಟನ ಹಾಕೋತಾ ಇದ್ದೀನಿ. ನೋಡಿ ಹೀಗೆ ನೋಡಿ ಈ ರೀತಿ ಬರುತ್ತೆ. ಇದು ಹೈಟ್. ಇವಾಗ ನಾನು ತೋರಿಸಿದ್ನಲ್ಲ ಇದೇ ರೀತಿ ನಾವು ಎತ್ತರನ ಹಾಕ್ಕೋಬೇಕಾಗತ್ತೆ. ಸೊ ಇದೇ ರೀತಿ ನಾವು ಈ ಲೈನಲ್ಲಿ ನೋಡಿ ಇದು ಫಸ್ಟ್ ನಾಟ್ ಅಲ್ವಾ, ಈ ಲೈನಲ್ಲಿ ಬಂದಿರೋ ಫಸ್ಟ್ ನಾಟಲ್ಲಿ ಬಂದಿರೋ ವೈರ್ನ ತೊಗೊಂಡು ನಾನು ರನ್ನಿಂಗ್ ವೈರಾಗಿ ತೊಗೊಂಡು ಮೇಲ್ಭಾಗದವರೆಗೂ ತೊಗೊಂಡು ಬಂದಿದ್ದೀನಿ. ಇವಾಗ ಈ ಕಡೆ ಸೈಡಲ್ಲಿ ಕೂಡ ಅಷ್ಟೇ ಅದೇ ರೀತಿಯೇ ತೊಗೊಂಡು ಬರ್ಬೇಕು. ನೋಡಿ ಇಲ್ಲಿ ಲಾಸ್ಟ್ ನಾಟ್ ಇದೆಯಲ್ಲ, ಲಾಸ್ಟ್ ನಾಟಲ್ಲಿ ಬಂದಿರೋ ವೈರ್ನ ತೊಗೊಂಡು ನಾವು ರನ್ನಿಂಗ್ ವೈರಾಗಿ ತೊಗೊಳ್ಬೇಕಾಗತ್ತೆ. ಸೊ ನಾವು ಮಧ್ಯದಲ್ಲಿ ಹಾಕ್ಕೋಬೇಕಾದ್ರೆ ಒಂದು ಲೈನು ಬಾಕ್ಸ್ ನಾಟ್ ಹಾಕ್ಕೊಂಡ್ರೆ ಒಂದು ಲೈನ್ ಶಿವನ್ ಕಣ್ಣಾಟ್ ಹಾಕೋತೀವಲ್ವಾ, ಬಟ್ ಇಲ್ಲಿ ನಾವು ಈ ರೀತಿ ಹಾಕ್ಕೋಬೇಕಾದ್ರೆ ರನ್ನಿಂಗ್ ವೈರ್ ಇದನ್ನು ನಾವು ರನ್ನಿಂಗ್ ವೈರ್ ಆಗಿ ಕನ್ಸಿಡರ್ ಮಾಡ್ಕೋಬೇಕು. ಇದನ್ನು ನಾವು ರನ್ನಿಂಗ್ ವೈರ್ ಅಂತ ಅಂದ್ಕೊಂಡು ನಾವು ಎತ್ತರನ ತೊಗೋಬೇಕಾಗತ್ತೆ. ಸೊ ರನ್ನಿಂಗ್ ವೈರು ಬ್ಯಾಸ್ಕೆಟ್ ಹಾಕಬೇಕಾದ್ರೆ ನಾವು ಯಾವ ರೀತಿ ಒಂದು ನಾಟು ಬಾಕ್ಸ್ ನಾಟ್ ಹಾಕೊಂಡ್ರೆ ಒಂದು ನಾಟ್ ಶಿವನ್ ಕಣ್ಣಾಟ್ ಹಾಕೋತೀವಿ, ಅದೇ ರೀತಿ ಈ ಕಡೆ ಸೈಡಲ್ಲಿ ಮಾತ್ರ ಈ ಕಾರ್ನರ್ ವಿ ಶೇಪಲ್ಲಿ ಏನು ಬರುತ್ತೆ ಆ ವಿ ಶೇಪಲ್ಲಿ ನಾವು ಎತ್ತರ ಹಾಕ್ಕೋಬೇಕಾದ್ರೆ ಇದೇ ರೀತಿಯೇ ನಾವು ಒಂದು ಲೈನು ಹಾಕ್ಕೋಬೇಕಾಗತ್ತೆ. ಒಂದು ಬಾಕ್ಸ್ ನಾಟ್ ಹಾಕ್ಕೊಂಡ್ರೆ ಒಂದು ಶಿವನ್ ಕಣ್ಣಾಟನ್ನ ಹಾಕ್ಕೋಬೇಕಾಗತ್ತೆ. ಆ ರೀತಿ ಹಾಕ್ಕೋಬೇಕು. ಸೊ ಮಧ್ಯದಲ್ಲೆಲ್ಲ ಆ ರೀತಿ ಹಾಕ್ಕೋಬಾರ್ದು. ಫುಲ್ಲು ಟೈಟಾಗಿ ಎಳ್ಕೊಂಡು ಹಾಕ್ಕೋಬೇಕು. ನೋಡಿ ನಮಗೆ ಹೋಲ್ಸ್ ಏನು ಚೇಂಜ್ ಆಗೋದಿಲ್ಲ, ಅದೇ ಥರ ಹೋಲ್ಸ ಬರುತ್ತೆ. ಸೊ ಇವಾಗ ಇಲ್ಲಿ ಬಾಕ್ಸ್ ನಾಟ್ನ ಹಾಕೋತೀನಿ. ನೆಕ್ಸ್ಟು ಇವಾಗ ಇಲ್ಲಿ ಶಿವನ್ ಕಣ್ಣಾಟನ್ನ ಹಾಕೋತೀನಿ. ನೋಡಿ ಹೀಗೆ ಇವಾಗ ಈ ಕಡೆ ಸೈಡಲ್ಲ ಅಷ್ಟೇ. ನೋಡಿ ಫಸ್ಟು ನಾನಿಲ್ಲಿ ಒಂದು ಶಿವನ್ ಕಣ್ಣಾಟನ್ನ ಹಾಕೋತಾ ಇದ್ದೀನಿ. ನೋಡಿ ಇಲ್ಲಿ ನಾವು ಹಾಕ್ಕೋಬೇಕಾದ್ರೆ ಬಾಕ್ಸ್ ನಾಟ್ ಬಂದರೆ ಈ ಆರೋ ಮಾರ್ಕ್ ಶೇಪಲ್ಲಿ ಹಾಕೋತೀವಲ್ವ ಅಲ್ಲಿ ಶಿವನ್ ಕಣ್ಣಾಟ್ ಹಾಕೋಬೇಕು. ಈ ಲೈನಲ್ಲಿ ಶಿವನ್ ಕಣ್ಣಾಟ್ ಬಂದರೆ ಆರೋ ಮಾರ್ಕ್ ಶೇಪಲ್ಲಿ ಹಾಕೋತೀವಲ್ವ ಅಲ್ಲಿ ನಾವು ಬಾಕ್ಸ್ ನಾಟಿಂದ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಆವಾಗ ನಮಗೆ ಬ್ಯಾಸ್ಕೆಟ್ ಕರೆಕ್ಟಾಗಿ ಬರೋದು. ಒಂದು ವೇಳೆ ನೀವೇನಾದರೂ ಬಾಕ್ಸ್ ನಾಟ್ ಹಾಕೋ ಕಡೆ ಶಿವನ್ ಕಣ್ಣಾಟ್ ಹಾಕಿ ಶಿವನ್ ಕಣ್ಣಾಟ್ ಹಾಕೋ ಕಡೆ ಬಾಕ್ಸ್ ನಾಟ್ ಹಾಕಿದ್ರೆ ನಮಗೆ ಹೋಲ್ಸು ಈ ರೀತಿ ಹೋಲ್ಸ್ ಬರೋದಿಲ್ಲ, ಹೋಲ್ಸ್ ಚೇಂಜ್ ಆಗುತ್ತೆ, ನಿಮ್ಗೆ ಅದರಲ್ಲೇ ಗೊತ್ತಾಗುತ್ತೆ. ಸೊ ನೀವು ಅದನ್ನು ನೋಡಿಬಿಟ್ಟು ನೀವು ಆ ನಾಟ್ನ ಬಿಚ್ಚಿಬಿಟ್ಟು ಸರಿ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ ಇಲ್ಲೂ ನಮಗೆ ಶಿವನ್ ಕಣ್ಣಾಟೆ ಬಂದಿದೆ. ಇವಾಗ ಇಲ್ಲಿ ಶಿವನ್ ಕಣ್ಣಾಟನ್ನ ಹಾಕೋತಾ ಇದ್ದೀನಿ. ಇದು ತುಂಬ ಚಿಕ್ಕ ಬ್ಯಾಸ್ಕೆಟ್, ಇದು ತುಂಬ ಚಿಕ್ಕ ಸೈಜ್ ಬ್ಯಾಸ್ಕೆಟ್. ಇದು ನೀವು ಫಸ್ಟ್ ಟೈಮ್ ಹಾಕ್ತೀನಿ ಅನ್ನೋ ಅಂಥವ್ರು ಇದನ್ನು ಟ್ರೈ ಮಾಡಿಬಿಟ್ಟು ಆಮೇಲೆ ನೀವು ಎಷ್ಟು ದೊಡ್ಡ ಸೈಜ್ ಬ್ಯಾಸ್ಕೆಟ್ ಬೇಕಾದರೂ ಹಾಕ್ಕೋಬೋದು. ಸೊ ನಾರ್ಮಲ್ ಬ್ಯಾಸ್ಕೆಟ್ ಆದರೆ ನೀವು ಡೈರೆಕ್ಟಾಗಿ ದೊಡ್ಡ ಸೈಜ್ ಹಾಕ್ಕೋಬೋದು. ಶಿವನ್ ಕಣ್ಣಾಟು ಸ್ವಲ್ಪ ಕಷ್ಟ ಆಗುತ್ತೆ, ಡೈರೆಕ್ಟಾಗಿ ಹಾಕೋಕ್ಕೆ ಹೋಗಬೇಡಿ. ಫಸ್ಟು ನೋಡಿ ಈ ರೀತಿ ನೀವು ಬ್ಯಾಸ್ಕೆಟ್ನ ಟ್ರೈ ಮಾಡಿದ್ರೆ ನಿಮಗೆ ಬೇರೆ ಬ್ಯಾಸ್ಕೆಟ್ ಅಂದರೆ ದೊಡ್ಡ ಸೈಜ್ ಬ್ಯಾಸ್ಕೆಟ್ ಹಾಕೋದಕ್ಕೆ ಈಸಿ ಆಗುತ್ತೆ. ನೋಡಿ ಇವಾಗ ಇಲ್ಲಿ ಶಿವನ್ ಕಣ್ಣಾಟ್ ಹಾಕ್ಕೊಂಡ್ವಿ ಅಲ್ವಾ, ಇವಾಗ ಇಲ್ಲಿ ನಾನು ಬಾಕ್ಸ್ ನಾಟ್ನ ಹಾಕೋತಾ ಇದ್ದೀನಿ. ನೋಡಿ ಹೀಗೆ ಇದೇ ರೀತಿ ನಮಗೆ ಎತ್ತರ ಬರುತ್ತೆ. ಸೊ ಇವಾಗ ಈ ಕಡೆ ಸೈಡ್ ಕೂಡ ಅಷ್ಟೇ. ನಾನಿಲ್ಲಿ ಫಸ್ಟು ಶಿವನ್ ಕಣ್ಣಾಟನ್ನ ಹಾಕೋತಾ ಇದ್ದೀನಿ.
ಇವಾಗ ಇಲ್ಲಿ ಬಾಕ್ಸ್ ನಾಟು ಮತ್ತು ನೋಡಿ ಇಲ್ಲಿ ಶಿವನ್ ಕಣ್ಣು ನಾಟು. ನೋಡಿ ಇವಾಗ ಈ ಕಡೆ ಸೈಡ್ ಐತಲ್ವಾ, ಇವಾಗ ಈ ಕಡೆ ಸೈಡಲ್ಲಿ ನೋಡಿ ಈ ಕಡೆ ಸೈಡಲ್ಲಿ ನಾವು ಆಲ್ರೆಡಿ ಹಾಕ್ಕೊಂಡಿದ್ದೀವಿ. ಇವಾಗ ಇಲ್ಲಿ ಒಂದು ಬಾಕ್ಸ್ ನಾಟ್ ಹಾಕ್ಕೊಂಡ್ರೆ ನಮಗಿದು ಆರ ಮಾರ್ಕ್ ಶೇಪಲ್ಲಿ ಬರುತ್ತೆ. ನೋಡಿ ಹೀಗೆ ನೋಡಿ ಕ್ಲಿಯರಾಗಿ ಬಂದಿದೆ. ಸೊ ಇವಾಗ ಇಲ್ಲಿ ನಾನು ಶಿವನ್ ಕಣ್ಣು ನಾಟ್ ಹಾಕ್ಕೋತೀನಿ. ಅದಾದಮೇಲೆ ಮತ್ತೆ ಇದೇ ರೀತಿ ನಾನು ಹಾಕ್ಕೋತೀನಿ. ಸೊ ನೋಡಿ ಇವಾಗ ಈ ಕಡೆ ಸೈಡಲ್ಲಿ ಯಾವ ರೀತಿ ಹಾಕೋದಂತ ನೋಡಿದ್ರಿ ಅಲ್ವಾ. ಸೊ ಇಲ್ಲಿವರೆಗೂ ನಾನು ಏನು ಹೇಳ್ಕೊಟ್ಟಿದ್ದೀನಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ ಕೇಸ್ ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದರೂ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಇವಾಗ ನೋಡಿ ಇಲ್ಲಿ ನಮಗೆ ಎರಡೆರಡು ವೈರ್ ಬಂದಿದೆಯಲ್ವಾ, ಈ ವೈರ್ನ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಒಂದಿಷ್ಟುದ ವೈರ್ನ ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ನೀವು ವೈರ್ ಕಟ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ನೋಡ್ಕೋಬೇಕು. ನೋಡಿ ಒಳಭಾಗದಲ್ಲಿರೋ ವೈರ್ನ ಕಟ್ ಮಾಡ್ಕೋಬೇಕು, ಆಚೆ ಕಡೆ ಇರೋ ವೈರ್ನ ಕಟ್ ಮಾಡ್ಕೋಬೇಡಿ. ಇವಾಗ ನೋಡಿ ಇದಿನ್ನೂ ಚಿಕ್ಕದಿದೆಯಲ್ವಾ, ಚಿಕ್ಕದಿರುವಾಗಲೇ ನಾವು ಇದನ್ನು ಒಳಭಾಗದಲ್ಲಿ ತೂರಿಸ್ಕೊಂಬಿಡೋಣ. ನೋಡಿ ಈ ವೈರ್ನ ಒಳಭಾಗದಲ್ಲಿ ನಾವು ತೂರಿಸ್ಕೋಬೇಕು. ಒಂದು 5 ರಿಂದ 6 ನಾಟಿಗೆ ತೋರಿಸ್ಕೊಂಡ್ರೆ ಸಾಕಾಗತ್ತೆ. ನೋಡಿ ಇವಾಗ ಈ ಎಕ್ಸ್ಟ್ರಾ ಇರೋ ವೈರ್ನ ನಾನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಹೀಗೆ. ಇವಾಗ ನೋಡಿ ಈ ವೈರ್ ಕೂಡ ಅಷ್ಟೇ, ಇಲ್ಲೂ 2 ವೈರ್ ಇದೆ. ಈ ಎರಡೆರಡು ವೈರ್ ನಾವು ಎಲ್ಲೆಲ್ಲಿ ಹಾಕ್ಕೊಂಡಿದ್ದೀವಿ ಅಲ್ಲಿ ಇದೇ ರೀತಿಯೇ ನಾವು ಜಾಯಿನ್ ಮಾಡ್ಕೊಂಡು ಬಿಡಬೇಕು. ಒಂದಿಷ್ಟು ವೈರ್ನ ಕಟ್ ಮಾಡಿಕೊಂಡು ಹೀಗೆ ಒಳಭಾಗದಲ್ಲಿ ನಾವು ತೋರಿಸ್ಕೊಂಡ್ಬಿಟ್ರೆ ನಮಗೆ ಈಸಿ ಆಗುತ್ತೆ. ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೊತಾ ಇದ್ದೀನಿ. ಆವಾಗ ನಮಗೆ ಇಲ್ಲಿ ಸಿಂಗಲ್ ವೈರ್ ಬರುತ್ತೆ. ಸೊ ನೀವು 2 ವೈರ್ನು ಸೇರಿಸಿ ಜಾಯಿನ್ ಮಾಡ್ಕೊಳ್ಳೋದಕ್ಕೆ ಮುಂಚೆನೂ ಇದೇ ರೀತಿಯೇ ಮಾಡ್ಕೋಬೋದು. ಸೊ ಆಮೇಲೆ ಕೂಡ ನೀವು ಈ ರೀತಿ ಮಾಡ್ಕೋಬೋದು. ನೋಡಿ ಇಲ್ಲೊಂದು ಎಕ್ಸ್ಟ್ರಾ ವೈರ್ ಇದೆ, ಇಲ್ಲೊಂದು ಎಕ್ಸ್ಟ್ರಾ ವೈರ್ ಇದೆ. ಇವಾಗ ಈ 2 ವೈರ್ನು ನಾನು ಇದೇ ರೀತಿ ಒಳಭಾಗದಲ್ಲಿ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡಿಕೊಂಡು ತೋರಿಸ್ತೀನಿ. ಇವಾಗ ನೋಡಿ ನಾನು 4 ವೈರನ್ನು ಒಳಭಾಗದಲ್ಲಿ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಇವಾಗ ಇಲ್ಲಿ ನಾವು ಶಿವನ್ ಕಣ್ಣು ನಾಟ್ನ ಹಾಕ್ಕೋಬೇಕು. ನೋಡಿ ಹೀಗೆ ಈ ಲೈನ್ ಪೂರ್ತಿಯಾಗಿ ನಾವು ಶಿವನ್ ಕಣ್ಣು ನಾಟ್ನ ಹಾಕ್ಕೋಬೇಕು.
ನೋಡಿ ಇದೇ ರೀತಿ ನಾವು ಹಾಕ್ಕೊಂಡು ಬರಬೇಕಾಗತ್ತೆ. ಇವಾಗ ನೋಡಿ ಈ ಕಡೆ ಸೈಡಲ್ಲಿ ನಾನು ಒಂದು ಸೈಡ್ ತೋರಿಸ್ಕೊಡ್ತೀನಿ ನಿಮಗೆ. ಇವಾಗ ನೋಡಿ ಇಲ್ಲಿ ಶಿವನ್ ಕಣ್ಣು ನಾಟ್ ಆಯ್ತಲ್ವಾ, ಇಲ್ಲಿ ನಾವು ಬಾಕ್ಸ್ ನಾಟ್ನ ಹಾಕ್ಕೋಬೇಕು. ಸೊ ಈ ವೈರ್ ನಾವೇನು ತೊಗೊಂಡಿದ್ದೀವಿ ಇದೇ ವೈರು ರನ್ನಿಂಗ್ ವೈರ್ ಆಗಿ ಮೇಲ್ಭಾಗದವರೆಗೂ ಬರುತ್ತೆ ನೋಡಿ ಹೀಗೆ. ಇವಾಗ ಇದೇ ವೈರು ಶಿವನ್ ಕಣ್ಣು ನಾಟ್ ಹಾಕ್ಕೋಬೇಕು. ನೆಕ್ಸ್ಟ್ ನಾಟು ಇದೇ ವೈರು ರನ್ನಿಂಗ್ ವೈರ್ ಆಗಿ ಬರುತ್ತೆ. ಸೊ ನಾನು ಇದು ಒಂದು ಸೈಡ್ ತೋರಿಸ್ಕೊಡ್ತೀನಿ. ನಾವು ಎತ್ತರ ಪೂರ್ತಿಯಾಗಿ ನಮ್ಗೆ ಎಷ್ಟು ಎತ್ತರ ಬೇಕೋ ಅಷ್ಟು ಎತ್ತರದವರೆಗೂ ನಾವು ಇದೇ ರೀತಿಯೇ ಹಾಕ್ಕೋಬೇಕಾಗತ್ತೆ. ನೋಡಿ ಇವಾಗ ಇಲ್ಲಿ ನಾನು ಬಾಕ್ಸ್ ನಾಟ್ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ನೋಡಿ ಇಲ್ಲಿ ಒಂದು ಶಿವನ್ ಕಣ್ಣು ನಾಟ್ ಹಾಕ್ಕೊಂಡ್ರೆ ಈ ಲೈನು ಕಂಪ್ಲೀಟ್ ಆಗುತ್ತೆ. ನೋಡಿ ಹೀಗೆ. ಇವಾಗ ಈ ಕಡೆ ಸೈಡಲ್ಲೂ ನಾವು ಇಲ್ಲಿ ಹಾಕ್ಕೊಂಡ್ರೆ ನೆಕ್ಸ್ಟ್ ಇಲ್ಲಿ ನಮಗೆ ಬಾಕ್ಸ್ ನಾಟ್ ಬರುತ್ತೆ. ಸೊ ಇದೇ ರೀತಿ ಇಲ್ಲಿ ಬರೋ ವೈರ್ನ ನಾವು ರನ್ನಿಂಗ್ ವೈರ್ ಆಗಿ ಇಟ್ಕೊಂಡು ನೋಡಿ ನೆಕ್ಸ್ಟ್ ಲೈನಲ್ಲಿ ಈ 2 ನೋಟಿಂದ ನೋಡಿ ಈ ವೈರ್ ಬರುತ್ತೆ, ಈ ವೈರು ರನ್ನಿಂಗ್ ವೈರ್ ಆಗಿ ಇಟ್ಕೊಂಡು ನಾವು ಇಲ್ಲಿವರೆಗೂ ಹಾಕೋಬೇಕಾಗತ್ತೆ. ನಾವು ಈ ಎತ್ತರ ಹಾಕ್ಕೋಬೇಕಾದ್ರೆ ಯಾರೋ ಮಾರ್ಕ್ ಶೇಪಲ್ಲಿ ಏನು ಹಾಕೋತೀವಲ್ವಾ ಆ ಲೈನಲ್ಲಿ ಒಂದು ನಾಟ್ ಬಾಕ್ಸ್ ನಾಟ್ ಹಾಕೊಂಡ್ರೆ ಒಂದು ನಾಟ್ ಶಿವನ್ ಕಣ್ಣು ನಾಟ್ ಹಾಕ್ಕೋಬೇಕು. ಇದೇ ರೀತಿ ಹಾಕ್ಕೋಬೇಕು. ಈ ಸೆಂಟ್ರಲ್ ಏನು ಹಾಕೋತೀವಿ ಇದನ್ನು ನಾವು ಒಂದು ಲೈನ್ ಪೂರ್ತಿ ಶಿವನ್ ಕಣ್ಣು ನಾಟ್ ಹಾಕೊಂಡ್ರೆ ಇನ್ನೊಂದು ಲೈನ್ ಪೂರ್ತಿ ಬಾಕ್ಸ್ ನಾಟ್ ಹಾಕೋಬೇಕು. ಈ ರೀತಿ ಹಾಕ್ಕೋಬೇಕು. ಇವಾಗ ನನಗೆ ಎಷ್ಟು ಲೆಂತಲ್ಲಿ ಬೇಕೋ ಅಷ್ಟು ಲೆಂತಲ್ಲೂ ನಾನು ಹಾಕ್ಕೊಂಡು ಇದೇ ರೀತಿ ನಮಗೆ ಬೋಟ್ ಶೇಪಲ್ಲೇ ಬರುತ್ತೆ. ಎಷ್ಟು ಲೆಂತಲ್ಲಿ ಬೇಕೋ ನಾನು ಅಷ್ಟು ಲೆಂತಲ್ಲಿ ಹಾಕ್ಕೊಂಡು ನೆಕ್ಸ್ಟ್ ಯಾವ ರೀತಿ ಇದನ್ನು ಫಿನಿಶಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ ಇವಾಗ ನನಗೆ ಎಷ್ಟು ಲೆಂತಲ್ಲಿ ಬೇಕೋ ನಾನು ಅಷ್ಟು ಲೆಂತಲ್ಲೂ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಸೆಂಟ್ರಲ್ಲಿ ಗ್ಯಾಪ್ ಇದೆಯಲ್ಲ ಈ ಗ್ಯಾಪ್ನ ಯಾವ ರೀತಿ ಫಿಲ್ ಮಾಡೋದಂತ ನೋಡೋಣ. ಇವಾಗ ನೋಡಿ ನನಗೆ ಎಷ್ಟು ಲೆಂತಲ್ಲಿ ಬೇಕೋ ನಾನು ಅಷ್ಟು ಲೆಂತಲ್ಲೂ ಹಾಕ್ಕೊಂಡಿದ್ದೀನಿ. ಈ ಸೆಂಟ್ರಲ್ಲಿ ನೋಡ್ಬೋದು ನೀವು ಗ್ಯಾಪ್ ಇದೆ ನೋಡಿ, ಇಲ್ಲಿ ನಮಗೆ ಬೋಟ್ ಶೇಪಲ್ಲಿ ಬಂದಿದೆ. ಸೊ ನೋಡಿ ಈ ರೀತಿ ಬರುತ್ತೆ. ಇವಾಗ ಇಲ್ಲಿ ನಾವು ಯಾವ ರೀತಿ ಹಾಕ್ಕೊಳ್ಳೋದು ಅಂತ ನೋಡೋಣ. ನೋಡಿ ಇಲ್ಲಿ ನೀವು 2 ರೀತಿ ಹಾಕ್ಕೋಬೋದು. ಈ ವೈರ್ನೇ ತೊಗೊಂಡು ರನ್ನಿಂಗ್ ವೈರ್ ಆಗಿ ಇಟ್ಕೊಂಡು ಇಲ್ಲಿಂದ ನೀವು ಸೆಂಟ್ರಲ್ ಹಾಕ್ಕೋಬದಲು ಈ ರೀತಿ ಹಾಕ್ಕೊಂಡು ಬರ್ಬೋದು. ಇಲ್ಲ ಹೀಗೂ ಕೂಡ ಫಿಲ್ ಮಾಡ್ಬೋದು. ಇಲ್ಲಿ ನನಗೆ ಶಿವನ್ ಕಣ್ಣು ನಾಟ್ ಬಂದಿದೆ. ಇವಾಗ ಇಲ್ಲಿ ನಾನು ಬಾಕ್ಸ್ ನಾಟ್ನ ಹಾಕ್ಕೋಬೇಕು. ನೋಡಿ ಬಾಕ್ಸ್ ನಾಟ್ ಹಾಕ್ಕೊಂಡಿದ್ದೀನಿ. ಪಕ್ಕದಲ್ಲೂ ನಾನು ಬಾಕ್ಸ್ ನಾಟ್ನ ಹಾಕ್ಕೋತಾ ಇದ್ದೀನಿ. ನೋಡಿ ಇವಾಗ ಇಲ್ಲಿ ಬಾಕ್ಸ್ ನಾಟ್ ಆಯ್ತಲ್ವಾ, ಇಲ್ಲಿ ನಾನು ಶಿವನ್ ಕಣ್ಣು ನಾಟ್ನ ಹಾಕ್ಕೋತಾ ಇದ್ದೀನಿ. ಇವಾಗ ನೋಡಿ ಇದನ್ನು ನಾನು ಶಿವನ್ ಕಣ್ಣು ನಾಟ್ ಹಾಕ್ಕೋತೀನಿ. ಹೀಗೆ ಲೈನ್ ವೈಸಲ್ಲಿ ನೀವು ಹಾಕ್ಕೊಂಬಂದ್ರೆ ನಿಮ್ಗೆ ಈಸಿ ಆಗುತ್ತೆ. ತುಂಬ ಚಿಕ್ಕ ಸೈಜ್ ಬ್ಯಾಸ್ಕೆಟ್ ಅಲ್ವಾ ಇದು. ನೋಡಿ ಇವಾಗ ಇಲ್ಲೊಂದು ಶಿವನ್ ಕಣ್ಣು ನಾಟ್ ಹಾಕ್ಕೊಂಡ್ರೆ ಈ ಲೈನ್ ಕಂಪ್ಲೀಟ್ ಆಗುತ್ತೆ. ನೋಡಿ ಇವಾಗ ಈ ಲೈನ್ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಈ ಲೈನ್ ಪೂರ್ತಿಯಾಗಿ ನಾನು ಬಾಕ್ಸ್ ನಾಟ್ ಹಾಕ್ಕೊಂಡು ಈ ಲೈನ್ನ ಕಂಪ್ಲೀಟ್ ಮಾಡ್ಕೋತೀನಿ.
ನೋಡಿ ಇವಾಗ ಈ ಲೈನ್ ಕಂಪ್ಲೀಟ್ ಆಯಿತು. ಇದೇ ರೀತಿ ಒಂದು ಲೈನ್ ಶಿವನ್ ಕಣ್ಣಾಟು, ಒಂದು ಲೈನು ಬಾಕ್ಸ್ ನಾಟ್ ಹಾಕ್ಕೊಂಡು ನಾನು ಇಲ್ಲಿವರೆಗೂ ಈ ಲೈನ್ ಹಾಕ್ಕೊಂಡಿದ್ದೀನಲ್ವ, ಈ ಲೈನ್ ಬರೋವರೆಗೂ ನಾನು ಇದೇ ರೀತಿ ಹಾಕೋತೀನಿ. ಇವಾಗ ಈ ಕಡೆ ಲೈನಲ್ಲಿ ಈ ಲೈನ್ ಬರೋವರೆಗೂ ನಾನು ಈ ಕಡೆ ಪೂರ್ತಿಯಾಗಿ ಫಿನಿಷ್ ಮಾಡಿಕೊಂಡು ತೋರಿಸ್ತೀನಿ. ಇವಾಗ ನೋಡಿ ಎತ್ತರ ಪೂರ್ತಿಯಾಗಿ ನಾನು ಈ ಕಡೆ ಸೈಡಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಕಡೆ ಸೈಡಲ್ಲಿ ನೋಡೋದಾದರೆ ಈ ಕಡೆ ನಾನು ಇನ್ನೂ ಕಂಪ್ಲೀಟ್ ಮಾಡ್ಕೊಂಡಿಲ್ಲ. ನೋಡಿ ಈ ರೀತಿ ಇರೋದನ್ನು ನಾನು ಈ ರೀತಿ ಪೂರ್ತಿಯಾಗಿ ಫಿನಿಷ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಕಡೆ ಸೈಡಲ್ಲಿ ನಾವು ಯಾವ ರೀತಿ ಎತ್ತರನ ಹಾಕ್ಕೊಂಡ್ವಿ ಸೆಂಟ್ರಲ್ಲಿ, ಅದೇ ರೀತಿ ಈ ಕಡೆ ಸೈಡಲ್ಲಿ ಕೂಡ ಎತ್ತರನ ನಾವು ಹಾಕ್ಕೋಬೇಕಾಗತ್ತೆ. ಸೊ ಇವಾಗ ಈ ಕಡೆ ಸೈಡಲ್ಲಿ ನಾನು ಯಾವ ರೀತಿ ತೋರಿಸ್ಕೊಟ್ಟೆ ಅದೇ ರೀತಿ ಈ ಕಡೆ ಸೈಡಲ್ಲೂ ನಾನು ಎತ್ತರ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ಯಾವ ರೀತಿ ಫಿನಿಶಿಂಗ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನಾನು ಇದನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ನನಗೆ ಎಷ್ಟು ಎತ್ತರ ಬೇಕೋ ಅಷ್ಟು ಎತ್ತರನೂ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು. ನೋಡಿ ಕೆಲವೊಂದು ವೈರು ತುಂಬ ಉದ್ದ ಬಂದಿದೆ, ಇನ್ನು ಕೆಲವೊಂದು ವೈರು ತುಂಬ ಚಿಕ್ಕದಾಗಿ ಬಂದಿದೆ. ಈ ಚಿಕ್ಕದಾಗಿ ಬಂದಿರೋ ವೈರು ನೋಡಿ ನಾವು ಇಲ್ಲಿಂದ ಹಿಂಗೆ ಕ್ರಾಸಾಗಿ ತೊಗೊಂಡ್ವಲ್ವ, ಆ ವೈರ್ಗಳು ಚಿಕ್ಕದಾಗಿ ಬಂದಿರುತ್ತೆ. ಸೆಂಟ್ರಲ್ ಇದೆಯಲ್ಲ ಆ ವೈರ್ಗಳು ಸ್ವಲ್ಪ ದೊಡ್ಡದಾಗಿ ಬಂದಿರುತ್ತೆ. ನೀವು ಕ್ರಾಸ್ ಕಟ್ ಬ್ಯಾಸ್ಕೆಟ್ ಹಾಕ್ಕೋಬೇಕಾದ್ರೆ ಕೆಲವೊಂದು ವೈರ್ ಸೆಂಟ್ರಲ್ಲಿ ಬರೋ ವೈರ್ಗಳೆಲ್ಲ ಉದ್ದನೇ ಬರೋದು. ಸೊ ನಾವು ಹಿಂಗೆ ಕ್ರಾಸಾಗಿ ಹಿಂಗೆ ತೊಗೋತೀವಲ್ವ ವೈರು, ಇಲ್ಲಿ ತುಂಬ ನಾಟ್ಸ್ ಬರುತ್ತೆ. ಹಾಗಾಗಿ ಇಲ್ಲಿ ಬರೋ ವೈರ್ ನಮ್ಗೆ ಇಲ್ಲಿ ಆರೋ ಮಾರ್ಕಲ್ಲಿ ಬರುತ್ತಲ್ಲ, ಇಲ್ಲಿ ಬರೋ ವೈರ್ಗಳು ನಮಗೆ ಈ ಥರ ಶಾರ್ಟಾಗಿ ಬರುತ್ತೆ. ಮತ್ತು ನೀವು ಬ್ಯಾಸ್ಕೆಟ್ನ ಎಷ್ಟು ಎತ್ತರ ಬೇಕಾದರೂ ಹಾಕ್ಕೋಬೋದು. ಆದರೆ ಒಂದು 4 ಇಂದ 5 ಇಂಚಷ್ಟು ಉದ್ದ ವೈರ್ ಇದೆ ಅನ್ಬೇಕಾದ್ರೆ ನೀವು ಎತ್ತರನ ನಿಲ್ಲಿಸ್ಕೋಬೇಕಾಗತ್ತೆ. ಯಾಕೆಂದರೆ ವೈರು ಒಳಭಾಗಕ್ಕೆ ನಾವು ತೂರಿಸೋದಕ್ಕೆ ಬೇಕಾಗತ್ತೆ. ಸೊ ತುಂಬ ಚಿಕ್ಕದಾಗಿಬಿಟ್ರೆ ವೈರು ತೂರಿಸೋದಕ್ಕಾಗೋದಿಲ್ಲ, ಬ್ಯಾಗ್ ಅಷ್ಟು ಸ್ಟಿಫಾಗಿ ಬರೋದಿಲ್ಲ. ಸೊ ಹಾಗಾಗಿ 4 ಇಂದ ಒಂದು 5 ಇಂಚಷ್ಟು ಉದ್ದ ಇರಬೇಕಾದ್ರೆ ನೀವು ನಿಲ್ಲಿಸ್ಬಿಡಿ, ಎತ್ತರ ಹಾಕೋದನ್ನು ಸ್ಟಾಪ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಫಿನಿಶಿಂಗ್ ಮಾಡ್ಕೋಬೇಕು. ಇದನ್ನು ಫಿನಿಶಿಂಗ್ ಮಾಡ್ಕೋಬೇಕಂದ್ರೆ ನೋಡಿ ಇದು ತುಂಬ ಚಿಕ್ಕ ಬ್ಯಾಸ್ಕೆಟು, ಈ ರೀತಿ ಇಟ್ಕೊಂಡು ನಾವು ವೈರ್ಗಳನ್ನ ಒಳಭಾಗಕ್ಕೆ ತೂರ್ಸೋಕ್ಕಾಗಲ್ಲ. ಸೊ ಇದನ್ನು ನಾನು ಉಲ್ಟಾ ಮಾಡ್ಕೊತಾ ಇದ್ದೀನಿ. ನೋಡಿ ಹೀಗೆ ಈ ವೈರ್ ಬ್ಯಾಸ್ಕೆಟ್ನ ಈಸಿಯಾಗಿ ಉಲ್ಟಾ ಮಾಡ್ಕೋಬೋದು, ತುಂಬ ಕಷ್ಟ ಏನಾಗೋದಿಲ್ಲ. ನೋಡಿ ಹೀಗೆ ಉಲ್ಟಾ ಮಾಡಿಕೊಂಡು ಈ ವೈರ್ಗಳನ್ನ ನಾವು ತುರ್ಸ್ಕೋಬೇಕಾಗತ್ತೆ. ಈಗ ನೋಡಿ ಫಸ್ಟು ನಾನಿಲ್ಲಿ ವಿ ಶೇಪಲ್ಲಿ ಕಟ್ ಮಾಡ್ಕೊತೀನಿ. ನೋಡಿ ಈ ವೈರ್ ಇದೆಯಲ್ವಾ, ಇವಾಗ ನಮಗೆ ಈ ರೀತಿ ಸ್ಟ್ರೈಟಾಗಿ ಬರೋದಿಲ್ಲ. ಯಾಕೆಂದರೆ ನಾವು ಹಾಕ್ಕೊಂಡಿರೋದು ಕ್ರಾಸ್ ಕಟ್ ಬ್ಯಾಸ್ಕೆಟು, ಸೊ ಹೀಗೆ ಸ್ಟ್ರೈಟಾಗಿ ಬರೋದಿಲ್ಲ. ಮತ್ತು ಈ ಕಡೆನೂ ಅಷ್ಟೇ ಕ್ರಾಸಾಗಿ ನಮಗೆ ಸ್ಟ್ರೈಟಾಗಿ ಬರೋದಿಲ್ಲ. ನೋಡಿ ನಾವು ಶಿವನ್ ಕಣ್ಣಾಟ್ ಹಾಕ್ಕೊಂಡಿರೋದ್ರಿಂದ ಈ ರೀತಿ ನೋಡಿ ಒಂದು ನಾಟ್ ಹಿಂಗೆ ಬಂದರೆ ಒಂದು ನಾಟ್ ಹಿಂಗೆ ಬಂದಿದೆ, ಜಿಗ್ಜಾಗ್ ಶೇಪಲ್ಲಿ ಬಂದಿದೆ. ನಾವು ಹಿಂಗೇ ಹಾಕ್ಕೋಬೇಕಾಗತ್ತೆ. ನೋಡಿ ಇವಾಗ ಈ ನಾಟಲ್ಲಿರೋ ವೈರ್ನ ನಾನು ತೊಗೋತೀನಿ ಅಂದರೆ ಈ ನಾಟಲ್ಲಿರೋ ಬಲಗಡೆ ಇರೋ ವೈರ್ನ ತೊಗೊಂಡು ಎಡಭಾಗದಲ್ಲಿ ಹಾಕ್ಕೋಬೇಕು. ನೋಡಿ ಹೀಗೆ ಕ್ರಾಸಾಗಿ ನಾವು ವೈರ್ನ ತೂರಿಸ್ಕೋಬೇಕಾಗತ್ತೆ. ನೋಡಿ ನಿಮ್ಗೆ ಎಷ್ಟು ಲೆಂತಲ್ಲಿ ಬೇಕೋ ನೀವು ಅಷ್ಟು ಲೆಂತಲ್ಲಿ ವೈರ್ನ ತೂರಿಸ್ಕೊಳ್ಳಿ. ನಾನು ಎಷ್ಟು ವೈರ್ ಮಿಕ್ಕಿದೆ ಅಷ್ಟು ಲೆಂತಲ್ಲೂ ನಾನು ವೈರ್ಗಳನ್ನ ತೂರಿಸ್ಕೋತೀನಿ. ಆವಾಗ ನಮಗೆ ಬ್ಯಾಸ್ಕೆಟು ತುಂಬ ಸ್ಟಿಫಾಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸೊ ನೀವು ದೊಡ್ಡ ಸೈಜ್ ಬ್ಯಾಸ್ಕೆಟ್ ಹಾಕಿದ್ರೂ ಅಷ್ಟೇ, ನಿಮ್ಗೆ ಎಷ್ಟು ಲೆಂತಲ್ಲಿ ನೀವು ವೈರ್ ಮಿಕ್ಕಿರುತ್ತೆ ಅಷ್ಟು ಲೆಂತಲ್ಲಿ ಹಾಕ್ಕೊಂಡ್ರೆ ನಿಮಗೆ ಬ್ಯಾಸ್ಕೆಟ್ ತುಂಬ ಬಿಗಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಇದು ಸ್ಮಾಲ್ ಸೈಜ್ ಬ್ಯಾಸ್ಕೆಟ್ ಅಲ್ವಾ, ಇದಕ್ಕೆ ಒಂದು 6 ಇಂದ 7 ನಾಟಿಗೆ ಒಳಭಾಗಕ್ಕೆ ನೀವು ತೋರಿಸಿದ್ರೆ ಸಾಕಾಗುತ್ತೆ. ನೋಡಿ ಈ ರೀತಿ ತೋರಿಸ್ಕೊಂಡು ಈ ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೋಬೇಕು. ಇವಾಗ ನೋಡಿ ಬಲಭಾಗದಲ್ಲಿರೋ ವೈರು ನಾವು ಎಡಭಾಗಕ್ಕೆ ತೂರಿಸ್ಕೊಂಡಿದ್ದೀವಲ್ವ, ಇವಾಗ ಎಡಭಾಗದಲ್ಲಿರೋ ವೈರ್ನ ನಾವು ಬಲಭಾಗದಲ್ಲಿ ತೂರಿಸ್ಕೋಬೇಕಾಗತ್ತೆ. ನೀವು ಈ ರೀತಿ ವಿ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ನಿಮಗೆ ವೈರ್ ತೂರಿಸೋದಕ್ಕೆ ಈಸಿ ಆಗುತ್ತೆ. ನೋಡಿ ಹೀಗೆ ಎಡಭಾಗದಲ್ಲಿರೋ ವೈರು ಬಲಭಾಗಕ್ಕೆ ನಾವು ತೂರಿಸ್ಕೋಬೇಕು. ಇದನ್ನು ನಾವು ಈ ರೀತಿ ಸ್ಟ್ರೈಟಾಗಿ ತೂರಿಸ್ಕೊಂಬಿಟ್ರೆ ಈ ಹೋಲ್ಸು ಮುಚ್ಕೊಳ್ಳುತ್ತೆ. ಹೋಲ್ಸ್ ಮುಚ್ಕೊಂಡ್ರೆ ನಮಗೆ ಹೊರಭಾಗದಿಂದ ಡಿಸೈನು ಶಿವನ್ ಕಣ್ಣಾಟ್ ಡಿಸೈನು ಕ್ಲಿಯರಾಗಿ ಕಾಣೋದಿಲ್ಲ. ಹಾಗಾಗಿ ನಾವು ಕ್ರಾಸಾಗೆ ತೂರಿಸ್ಕೋಬೇಕಾಗತ್ತೆ. ಸೊ ರನ್ನಿಂಗ್ ವೈರ್ ಹಾಕಿ ನಾವು ಬ್ಯಾಸ್ಕೆಟ್ ಹಾಕಿದಾಗ ನಮಗೆ ಸ್ಟ್ರೈಟಾಗಿ ಬರುತ್ತೆ. ಅದು ಅಷ್ಟೇ ಜಿಗ್ಜಾಗ್ ಶೇಪಲ್ಲೇ ಬರುತ್ತೆ ಸ್ಟ್ರೈಟಾಗಿ ಬಂದ್ರೂ. ಇದು ಕ್ರಾಸ್ ಕಟ್ ಬ್ಯಾಸ್ಕೆಟ್ ಹಾಕಿರೋದ್ರಿಂದ ನಮಗೆ ಕ್ರಾಸಾಗಿ ಬರುತ್ತೆ. ನಾವು ವೈರ್ನ ಕ್ರಾಸಾಗೆ ತೂರಿಸ್ಕೋಬೇಕಾಗತ್ತೆ. ನೋಡಿ ಹೀಗೆ
ಒಂದು 6ರಿಂದ 7 ನಾಟ್ ಒಳಭಾಗಕ್ಕೆ ನಾವು ವೈರ್ ತೂರಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದಿಷ್ಟು ವೈರನ್ನು ನಾನು ಇದೇ ರೀತಿ ಒಳಭಾಗದಲ್ಲಿ ತೂರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡಿಕೊಂಡು ಈ ಬ್ಯಾಗ್ ಉಲ್ಟಾ ಇದೆಯಲ್ಲ, ಉಲ್ಟಾ ಇರೋ ಬ್ಯಾಗ್ನ ನಾನು ಸೀದಾ ಮಾಡಿಕೊಂಡು ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಂದಿದೆ ಅಂತ. ಸೊ ಇವಾಗ ಇದನ್ನು ಪೂರ್ತಿಯಾಗಿ ನಾನು ತೋರಿಸ್ಕೊಂಡು, ಸೊ ಇವಾಗ ಇದಿಷ್ಟು ವೈರನ್ನು ನಾನು ಒಳಭಾಗಕ್ಕೆ ತೂರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡಿಕೊಂಡು ಈ ಬ್ಯಾಗ್ ಉಲ್ಟಾ ಇರುವಾಗಲೇ ನಾನು ಹ್ಯಾಂಡಲ್ ಕೂಡ ಹಾಕ್ಕೊಂಡು ವೈರ್ನ ಒಳಭಾಗಕ್ಕೆ ತೂರಿಸ್ಕೊಂಡು ಅದ್ರದ್ದು ಎಕ್ಸ್ಟ್ರಾ ಇರೋ ವೈರ್ನ ನಾನು ಕಟ್ ಮಾಡಿಕೊಂಡು ಆಮೇಲೆ ನಾನು ಬ್ಯಾಗ್ನ ಸೀದಾ ಮಾಡಿಕೊಂಡು ತೋರಿಸ್ತೀನಿ ಯಾವ ರೀತಿ ಬಂದಿದೆ. ಪೂರ್ತಿ ಫಿನಿಶ್ ಆದಮೇಲೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ ಇವಾಗ ಇದನ್ನು ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ಈ ರೀತಿ ಬರುತ್ತೆ. ಸೊ ಇದು ತುಂಬ ಚಿಕ್ಕ ಸೈಜ್ ಬ್ಯಾಸ್ಕೆಟು, ಹಾಗಾಗಿ ನಾನು ಉಲ್ಟಾ ಮಾಡ್ಕೊಂಡಿದ್ದಾಗಲೇ ಹ್ಯಾಂಡಲ್ ಹಾಕ್ಕೊಂಡು ಒಳಭಾಗಕ್ಕೆ ವೈರ್ನ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಫೈನಲಿ ಫಿನಿಶ್ ಆದಮೇಲೆ ಈ ರೀತಿ ಬರುತ್ತೆ. ನೋಡಿ ಒಳಭಾಗದಲ್ಲಿ ನಾನು ವೈರೆಲ್ಲ ತೋರಿಸ್ಕೊಂಡಿದ್ದೀನಿ, ಎಕ್ಸ್ಟ್ರಾ ಇರೋ ವೈರ್ನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ಸೀದಾ ಮಾಡ್ಕೊಂಡ್ಮೇಲೆ ನಾವು ಹ್ಯಾಂಡಲ್ ಹಾಕ್ಕೊಂಡಾಗ ನೋಡಿ ಕೈ ಇಷ್ಟ ನಮಗೆ ತೂರೋದು, ಒಳಭಾಗದಲ್ಲಿ ವೈರ್ ತೋರಿಸೋದು ಕಷ್ಟ ಆಗುತ್ತೆ. ಹಾಗಾಗಿ ನಾನು ಉಲ್ಟಾ ಮಾಡ್ಕೊಂಡಿದ್ದಾಗಲೇ ಹ್ಯಾಂಡಲ್ ಕೂಡ ಹಾಕ್ಕೊಂಡು ವೈರ್ನ ಒಳಭಾಗಕ್ಕೆ ತೂರಿಸ್ಕೊಂಡು ಅದ್ರದ್ದು ಎಕ್ಸ್ಟ್ರಾ ವೈರ್ನ ನಾನು ಕಟ್ ಮಾಡಿಕೊಂಡು ಸೀದಾ ಮಾಡ್ಕೊಂಡಿದ್ದೀನಿ. ನೋಡಿ ಫೈನಲಿ ಫಿನಿಶ್ ಆದಮೇಲೆ ನಮಗೆ ಈ ರೀತಿ ಬರುತ್ತೆ. ಸೊ ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್ ಇದು ಬ್ಯಾಸ್ಕೆಟು. ನೋಡಿ ಈ ವಿಡಿಯೋದಲ್ಲಿ ನಾನು ಹ್ಯಾಂಡಲ್ನ ಯಾವ ರೀತಿ ಹಾಕ್ಕೋಬೇಕನ್ನೋದನ್ನು ತೋರಿಸ್ಕೊಟ್ಟಿಲ್ಲ. ಸೊ ಮಿನಿ ಬ್ಯಾಸ್ಕೆಟ್ಗೆ ಹ್ಯಾಂಡಲ್ನ 2 ವೈರ್ ಹ್ಯಾಂಡಲ್ನ ಯಾವ ರೀತಿ ಹಾಕ್ಕೋಬೇಕನ್ಬಿಟ್ಟು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು. ನೋಡಿ ನಾನು ಈ ಬ್ಯಾಸ್ಕೆಟ್ ಬಂದು ಸಿಂಗಲ್ ಕಲರಲ್ಲಿ ಹಾಕ್ಕೊಂಡಿರೋದ್ರಿಂದ ಹ್ಯಾಂಡಲ್ ಕೂಡ ನಾನು ಸಿಂಗಲ್ ಕಲರಲ್ಲೇ ಹಾಕ್ಕೊಂಡಿದ್ದೀನಿ. ನೀವು ಇನ್ ಕೇಸ್ 2 ಕಲರಲ್ಲಿ ಹಾಕ್ಕೊಂಡ್ರೆ 2 ವೈರ್ ಹ್ಯಾಂಡಲ್ನು ಅಂದರೆ 2 ಕಲರ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಹಾಕ್ಕೋಬೇಕು ಹ್ಯಾಂಡಲ್ ಅನ್ನೋದು ಕೂಡ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನಿಮಗೆ ಯಾವ ರೀತಿ ಬೇಕು ನೀವು ಆ ರೀತಿ ಹಾಕ್ಕೋಬೋದು. ನೋಡಿ ಶಿವನ್ ಕಟ್ ನಾಟ್ ಉಪಯೋಗಿಸ್ಕೊಂಡು ಕ್ರಾಸ್ ಕಟ್ ಬ್ಯಾಸ್ಕೆಟ್ನ ಮಿನಿ ಬ್ಯಾಸ್ಕೆಟಲ್ಲಿ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಸೊ ನೋಡಿ ತುಂಬ ಕ್ಯೂಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದು ತುಂಬ ಚಿಕ್ಕ ಬ್ಯಾಸ್ಕೆಟ್, ಇದು ತುಂಬ ಚಿಕ್ಕ ಸೈಜ್ ಬ್ಯಾಸ್ಕೆಟ್ ಇದು, ನೀವು ನೋಡ್ಬೋದು. ನೋಡಿ ಇಷ್ಟು ಚಿಕ್ಕ ಬ್ಯಾಸ್ಕೆಟ್ ಇದು. ಸೊ ಯಾರಿಗಾದ್ರೂ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಚೆನ್ನಾಗಿರುತ್ತೆ. ಸೊ ಇಲ್ಲಿವರೆಗೂ ನಾನೇನು ಹೇಳ್ಕೊಟ್ಟಿದ್ದೀನಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ ಕೇಸ್ ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದರೂ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಸೊ ನೋಡಿ ಮಿನಿ ಬ್ಯಾಸ್ಕೆಟಲ್ಲಿ ಶಿವನ್ ಕಟ್ ನಾಟ್ನ ಉಪಯೋಗಿಸ್ಕೊಂಡು ಕ್ರಾಸ್ ಕಟ್ ಬ್ಯಾಸ್ಕೆಟ್ನ ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.